ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ತೇ ನಮಃ. ಹರಿ ಓಂ. ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಅಸ್ಯ ಶ್ರೀ ಭಗವತೋ ಮಹಾಪುರುಷಸ್ಯ ಮಹಾವಿಷ್ಣೋಃ ಆಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಥೆ ಶ್ವೇತವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಶಕಾಬ್ದೆ ಮೇರೋಹ ದಕ್ಷಿಣೇ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕ ಶ್ರೀ ಆದಿವರಾಹ ಕ್ಷೇತ್ರೇ ವೆಂಕಟಾಚಲೆ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೇಯಃಪತೇಃ ಪುರುಷೋತ್ತಮಸ್ಯ ಶ್ರೀಭೂಮಿ ನೀಳಾ ಸಮೇತಸ್ಯ ಶ್ರೀ ಶ್ರೀನಿವಾಸಸ್ವಾಮಿನಃ కళ్యాణోత్సవం కర్మాంగం మమ. గృహస్థులు వారి యొక్క గోత్రాన్ని మనసులో స్మరించుకోండి. వారి పేరు, ధర్మపత్ని పేరు, కుటుంబ సభ్యుల పేర్లు, అందరి పేర్లు మనసులో స్మరించుకుంటూ వారి వారి కోరికలని, ప్రార్థనని స్వామివారికి విన్నవించుకోవాల్సింది. సహ కుటుంబానాం సహ పరివారాణాం సహ బాంధవానాం క్షేమస్థైర్య ధైర్య వీర్య విజయ అభయ ఆయు ఆరోగ్య ఐశ్వర్యాణం అభివృద్ధ్యర్థం ఉత్తరోత్తర కైంకర్యాణం అభివృద్ధ్యర్థం శ్రీ శ్రీనివాస స్వామి కరుణ కటాక్ష వీక్షణ పరిపూర్ణ సిద్ధ్యర్థం లోకక్షేమార్థం కళ్యాణోత్సవం ఆచార్యముఖేన అహంకారయిష్యే. సర్వం శ్రీనివాసార్పణమస్తు. మితార్థప్రదాయినే శ్రీమద్వేంకటనాథాయ శ్రీనివాసాయ తే నమః. ఆనందతీర్థవరదే దానవారణ్యపావకే జ్ఞానదాయిని సర్వేషే శ్రీనివాసేస్తు మే మనః. ಹರೇ ಶ್ರೀನಿವಾಸ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣೋತ್ಸವ ಕಾರ್ಯಕ್ರಮ ವೈಖಾನಸಾಗಮೋಕ್ತ ಪ್ರಕಾರವಾಗಿ ಅತ್ಯಂತ ವೈಭವದಿಂದ ಭೂವೈಕುಂಠವಾದಂತಹ ತಿರುಮಲ ಕ್ಷೇತ್ರದಲ್ಲಿ ಆಚರಿಸಲ್ಪಡ್ತಾ ಇದೆ. ಅದರ ನೇರ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರೇ, ಪುಣ್ಯಪ್ರದವಾದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ, ಸುಸ್ವಾಗತ. ಸ್ವಾಮಿಯ ಈ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಭಕ್ತರಿಂದ ಮೊಟ್ಟ ಮೊದಲಿಗೆಯೇ ಸಂಕಲ್ಪವನ್ನು ಮಾಡಿಸಿರುವಂತಹದ್ದು. ತದನಂತರ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದಿಂದ ಕಲ್ಯಾಣೋತ್ಸವವನ್ನು ಆರಂಭಿಸುತ್ತಾರೆ.
ಅದರಲ್ಲಿಯೂ ಕೂಡ ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನನ ಆರಾಧನೆಯನ್ನು ಮಾಡುತ್ತಾ ಸ್ಥಳ ಶುದ್ಧಿಗಾಗಿ, ವಾತಾವರಣ ಶುದ್ಧಿಗಾಗಿ, ದ್ರವ್ಯ ಶುದ್ಧಿಗಾಗಿ, ಆತ್ಮಶುದ್ಧಿಗಾಗಿ ನಡೆಸುವಂತಹ ಸ್ವಸ್ತಿ ಪುಣ್ಯಾಹ ವಾಚನ ಕಾರ್ಯಕ್ರಮ. ಅಲ್ಲಿ ಮಂತ್ರಗಳನ್ನು ಉಚ್ಚರಿಸುತ್ತಾರೆ ಅರ್ಚಕ ವರೇಣ್ಯರು. ಆ ಮಂತ್ರಗಳನ್ನು ಕೇಳುತ್ತಾ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ಕೃತಕೃತ್ಯರಾಗೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕೃಪೆಗೆ ಪಾತ್ರರಾಗೋಣ. ತಪೋ ವಿದ್ಯಾ ಚ ವಿಪ್ರಾಣಾಂ ನಿಶ್ರೇಯಸಕರೇ ಉಭೇ ತೇ ಏವ ದುರ್ವಿನೀತಸ್ಯ ಕಲ್ಪೇತೆ ಕರ್ತುರನ್ಯಥಾ. ಲೋಕದಲ್ಲಿ ತಪಸ್ಸು ಬಹಳ ಮುಖ್ಯವಾದಂತಹದ್ದು, ವಿದ್ಯೆ ಅನ್ನುವಂತಹದ್ದು ಬಹಳ ಮುಖ್ಯ. ಇದೆರಡೂ ಕೂಡ ಭಗವದ್ಭಕ್ತರಾದಂತಹವರಿಗೆ ಶ್ರೇಯಸ್ಸಿಗೆ ಕಾರಣೀಭೂತವಾದದ್ದಾಗ್ತದೆ. ಅದೇ ದುಷ್ಟರಿಗಾದರೆ ಅನ್ಯಥಾ ಕಾರಣೀಭೂತವಾದಂತಹದ್ದಾಗ್ತದೆ. ತಪಸ್ಸನ್ನು ಮಾಡಿದಂತಹ ದುಷ್ಟರು ಲೋಕ ಕಂಟಕರಾಗ್ತಾರೆ, ಅವರ ವಿದ್ಯೆ ಲೋಕ ಕಂಟಕಕ್ಕೆ ಕಾರಣೀಭೂತವಾದಂತಹದ್ದಾಗ್ತದೆ. ಆದ್ದರಿಂದ ಸಜ್ಜನರಾಗಿರಬೇಕು. ಭಗವಂತನ ಪರಮಾನುಗ್ರಹವನ್ನು ಪಡೆದುಕೊಳ್ಳುತ್ತಾ ಆ ಸಜ್ಜನತ್ವವನ್ನು ನಮ್ಮಲ್ಲಿ ನೀಡು, ಸಜ್ಜನರ ಸಹವಾಸವನ್ನು ನೀಡು ಎಂಬುದಾಗಿ ಸ್ವಾಮಿಯನ್ನು ನಾವು ಪ್ರಾರ್ಥಿಸೋಣ. ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮ, ಅದಕ್ಕೆ ಕಲಶವನ್ನು ಇರಿಸಿದ್ದಾರೆ. ಕಲಶದ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಈಗ ಆ ಸ್ವಸ್ತಿ ಪುಣ್ಯಾಹ ವಾಚನ ಕಾರ್ಯಕ್ರಮವನ್ನು ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಆಚರಿಸುತ್ತಾರೆ. ಮಂತ್ರಗಳನ್ನು ಉಚ್ಚರಿಸ್ತಾ ಇದ್ದಾರೆ. ಆ ಮಂತ್ರಗಳನ್ನು ಕೇಳಿ ಕೃತಾರ್ಥರಾಗೋಣ. ಹರೇ ಶ್ರೀನಿವಾಸ, ಸಪ್ತಗಿರಿವಾಸ, ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ರಕ್ತಾಂಬ್ರಧರ್ಮಾವಾಹಯಾಮಿ ಹರಸ್ಮೃತಿಮಾವಾಹಯಾಮಿ ವರುಣಾಯನ್ಮಃ ವರುಣಸ್ಯೇದಮಾಸನಂ ವರುಣಾಯನ್ಮಃ ಇದಂ ಪಾದ್ಯಂ ಸಮರ್ಪಯಾಮಿ ಇದಮರ್ಘ್ಯಂ ಸಮರ್ಪಯಾಮಿ ಇದಮಾಚಮ್ಯಂ ಸಮರ್ಪಯಾಮಿ ಏತತ್ಪ್ಲೋತಸ್ತ್ರಾತ್ರ್ಯಾಭರಣ ಉಪವೇತ ಪುಷ್ಪಗಂಧಧೂಪದೀಪಾಲಂಕಾರಾರ್ಥಾಃ ಇಮೇ ಅಕ್ಷತಾ ಸರ್ವಾಪಚಾರಾಃ. ಸರ್ವತೀರ್ಥೇಲಂ ಪುಣ್ಯಂ ಪಾವನಂ ಸರ್ವಕಾರಣಂ ವಿಷ್ಣುಪಾದೋದ್ಭವಂ ಶುದ್ಧಂ ಸರ್ವಮಂಗಳದಾಯಿನ ಕರಿಷ್ಯಮಾಂಸಕರ್ಮಣ ನಿರ್ಘ್ನೇಣ ಬಸಾಪ್ಯರ್ಥಂ ವಿಶ್ವಕ್ಸೇನಾರಾಧನಂ ಕರಿಷ್ಯೆ. ವಿಶ್ವಕ್ಸೇನಂ ಚತುರ್ಬಾಹುಂ ಶಂಖಚಕ್ರಸಂಯುತಂ ಯಾಬ್ಧಿಂ ಸಂಕೇತಂ ಶೂಷ್ಪರ್ಧವಾಹನಂ ಪೂರ್ವಾಷಾಢೋದ್ಭವಂ ದೇವಂ ದಕ್ಷಿಣಾಂಕಮರ್ಚೇತ್. ಆಗ್ನೇಯೋಸ್ಮಾದ್ದಿದಾಮಹೇ ತ್ವಾಶ್ವೇದಾತ್ತಂ ಯಥೋತ್ಸಂಭೋಃ ವೈರಾಜಂತೆ ಸುತನ್ಯಧತ್ತಾಂ ಪ್ರೇಷ್ಯಾಂ ದಿಶೋಪದಾನಾಮನರಿಃ ಯಾಮೇ ಸ್ಥಾನ್ ದಂದಾನ್ ದಾತು. ಓಂ ಭೋ ಪದ್ಮಾಕಾರಂ ಡಲೆ ವಿಶ್ವಕ್ಸೇನಮಾವಾಹಯಾಮಿ ಶಾಂತಮಾವಾಹಯಾಮಿ ಹರಮಾವಾಹಯಾಮಿ ಅಮಿತಮಾವಾಹಯಾಮಿ ತತ್ಪತ್ನೀಂ ಸೂತ್ರವತೀಮಾವಾಹಯಾಮಿ ವಾಮೇ ಜ್ಯಾಮಾವಾಹಯಾಮಿ ತತ್ಪತ್ನಿ ವಿಶ್ವಕ್ಸೇನಸ್ಯೇದಮಾಸನಂ ವಿಶ್ವಕ್ಸೇನಾನ್ಮಃ ಇದಂ ಪಾದ್ಯಂ ಸಮರ್ಪಯಾಮಿ ಇದಮರ್ಘ್ಯಂ ಸಮರ್ಪಯಾಮಿ ಇದಮಾಚಂ ಸಮರ್ಪಯಾಮಿ ಏತೇ ಪ್ಲೋತಸ್ತ್ರಾತ್ರ್ಯಾಭರಣ ಉಪವೀತ ಪುಷ್ಪಗಂಧಧೂಪದೀಪಾಲಂಕಾರಾರ್ಥಾಃ ಇಮೇ ಅಕ್ಷತಾ ಸರ್ವೋಪಚಾರಾಃ. ವಿಶ್ವಕ್ಸೇನ ಸ್ಮೃತ ರಾಜ ಭಗವಾನ್ ಸರ್ವಕರ್ಮಣ ತಸ್ಮಾನ್ಯಾನುಪಾಸಿತ ಕರ್ಮಣಾನ್ ವಿಘ್ನಶಾಂತಿ. ಆರಂಭೆ ಕರ್ಮಣಾನ್ ಪುಷ್ಟೇ ವಿಜ್ಞಾನಾನ್ ಪ್ರಸಮಾಪ್ಯ ಚ ಕುರ್ಯಾತ್ ಸವಿರ್ವಾರಸ್ಯ ವಿಶ್ವಕ್ಸೇನಸ್ಯ ಪೂಜನಂ ಭಗವದ್ಗೃಹ್ಣಾತಃ ಪುಣ್ಯಃ ಪುಣ್ಯಹಂ ವಾಚಯಿಷ್ಯೆ. ಓಂ ವಾಚ್ಯತಾಂ ಸುಪುಣ್ಯಹಂ ಕರೋಮಿ ಕುರುಷ್ವಾ ಸ್ವಸ್ಥಪ್ರೋಕ್ಷತಂ ಅಸ್ತು. ಪ್ರಜಾಪತಿ ಪ್ರಿಯತಾಂ ಪ್ರಿಯತಾಂ ಭಗವಾನ್ ಪ್ರಜಾಪತಿ ಶಾಮ್ಯಂತ ಘೋರಾಣಿ ಶಾಮ್ಯಂತ ಪಾಪಾನ್ ಶಾಮ್ಯಂತ್ವಾಯಿತೇಹ ಶುಭಾನಿ ವರ್ಧಂತಾಂ ವರ್ಧಂತಾಂ ಶುಭಾನಿ ಶಾಮ್ಯಂತ ಘೋರಾಣಿ ಶಾಮ್ಯಂತ ಪಾಪಾನ್ ಶಾಮ್ಯಂತ್ವಾಯಿತೇಹ ಶುಭಾನಿ ವರ್ಧಂತಾಂ ವರ್ಧಂತಾಂ ಶುಭಾನಿ ಶಾಮ್ಯಂತ ಘೋರಾಣಿ ಶಾಮ್ಯಂತ ಪಾಪಾನ್ ಶಾಮ್ಯಂತ್ವಾಯಿತೇಹ ಶುಭಾನಿ ವರ್ಧಂತಾಂ ವರ್ಧಂತಾಂ ಶುಭಾನಿ. ಓಂ ಮತೋ ದೇವಾಃ ವಂದನತೋ ವಿಷ್ಣುಚಕ್ರಮೇ ಪೃಥಿವ್ಯಾ ಸಪ್ತಧಾಮಭಿಃ ಇದಂ ವಿಷ್ಣುರ್ಚಕ್ರಮೇ ತ್ರಯಧಾನಿ ದೇವತಂ ಸಮೂಢಮಸ್ವಾಗುಂಸರೆ ತ್ರೀಣಿಪದಾಚಕ್ರಮೇ ವಿಷ್ಣುರ್ಗೋಪಾದಾಭ್ಯಃ ततो धर्माणि धारयन्ने विष्णोः कर्माणि पश्यदेतोः वृतानि पश्यसि इन्द्रस्य यज्ञसखा तद्विष्णोः परमं पदं सदा पश्यन्ति सूर्यः दिवीव चक्षुरादतं तद्विप्रासो पन्यवोजार्ध्रवागं दस्सविन्दते विष्णोर्यत्परमं पदं द्रविणोदा द्रविणशस्त्रस्य द्रविणोदा शरीरस्य प्रगंसते द्रविणोदा वीरविदूषण्णो द्रविणोधारास्ते दीर्घमायुः यत्पुण्यं नक्षत्रं तद्भट्कर्वितोपविशं यदा वै सूर्यवदति अथ नक्षत्रन्नेति यावत् तत्सूर्यागच्छेत् यत्तद्हन्यं पश्येत् तावत्कृते यत्कार्ये स्यात् पुण्याः एव कुरुते. ओं भूतिविरोक्तनिष्ठायामस्यां श्रीनिवासस्वामिनः वैवाहिकोत्सकर्माङ्गं सण्डिलपरिवेशनाश्रोत्तन्त्रोषितं शान्तत्वं स पुण्यां वाचिनं पुण्यां ब्रन्तो अब्रन्तो पुण्यां कर्मणोऽस्तु कर्मणा पुण्यां ब्रन्तो अब्रन्तो पुण्यां कर्मणोऽस्तु करुणा पुण्यां ब्रन्तो अब्रन्तो पुण्यां कर्मणोऽस्तु. स्वस्तिनीन्द्रोर्धस्वास्तनः पूषा श्वेदाः स्वस्ति नस्तार्क्ष्वरिष्ठनेमिः स्वस्ति न बृहस्पतिर्ददातु
ಓಂ ಭೂತಿವಿರೋಕ್ತಿಷ್ಟಾಯಾಮಸ್ಯಾಂ ಶ್ರೀನಿವಾಸಸ್ವಾಮಿನಃ ವೈವಾಹಿಕೋತ್ಸಕರ್ಮ ಅಂಗಂ ಸ್ಥಂಡಿಲ ಪರಿಧಿಪರಿಸನಾಸುರೋತ್ಯಂತ ಪ್ರಶುದ್ಧತಂ ಶಾಂತತಂ ಸಹ ಪುಣ್ಯವಾಚರ್ಮಣಿ ಸ್ವಸ್ತಿ ಭ್ರಂತೋ ಅಭ್ರಂತು ಕರ್ಮಣೇ ಸ್ವಸ್ತಿ ಕರ್ಮಣ ಸ್ವಸ್ತಿ ಭ್ರಂತೋ ಅಭ್ರಂತು ಕರ್ಮಣೇ ಸ್ವಸ್ತಿ ಕರ್ಮಣ ಸ್ವಸ್ತಿ ಭ್ರಂತೋ ಅಭ್ರಂತು ಕರ್ಮಣೇ ಸ್ವಸ್ತಿ ವೃದ್ಧ್ಯಾಸ್ಮವ್ಯೈನಂ ಸಹಂ ಸದ್ಯಾಂ ತಿರಂದೇವಮಿತ್ರಧೇನ್ನೋऽस्तु ಅನುರಾಧಾನ್ ಹವಿಷಾ ವರ್ಧಯಂತಃ ಶತಂಜೀವೇಂ ಸದಸ್ವೀರಾಃ ಓಂ ಭೂತಿವಿರೋಕ್ತಿಷ್ಟಾಯಾಮಸ್ಯಾಂ ಶ್ರೀನಿವಾಸಸ್ವಾಮಿನಃ ವೈವಾಹಿಕೋತ್ಸಕರ್ಮ ಅಂಗಂ ಸ್ಥಂಡಿಲ ಪರಿಧಿಪರಿಸನಾಸುರೋತ್ಯಂತ ಶಾಂತತಂ ಸಹ ಪುಣ್ಯವಾಚರ್ಮಣಿ ವೃದ್ಧಿಂ ಭ್ರಂತೋ ಅಭ್ರಂತು ಕರ್ಮರುದ್ಧತಾಂ ಕರ್ಮಣ ವೃದ್ಧಿಂ ಭ್ರಂತೋ ಅಭ್ರಂತು ಕರ್ಮರುದ್ಧತಾಂ ಕರ್ಮಣ ವೃದ್ಧಿಂ ಭ್ರಂತೋ ಅಭ್ರಂತು ಕರ್ಮರುದ್ಧತಾಂ ವೃದ್ಧಿ ಸಮೃದ್ಧಿ ಪುಣ್ಯ ಸಮೃದ್ಧಿ ಆಭೋಹಿಷ್ಟಾಂ ವ್ಯಭೋಸ್ಥಾನ ಊರ್ಜೇತಾದನಾಂ ಮಹೇರಣಾಯ ಚಕ್ಷುಷೇ ಯೋಪಸ್ವದಮಾರ್ದಸ್ತಸ್ಯ ಭಾರ್ಯದೇನ ಉಷತಿರಿವ ಮಾತ್ರಃ ತಸ್ಮಾರಂಗಮಾವೋಯಸ್ಯ ಕ್ಷಿಯಾಯ ಜನ್ಮತಃ ಆಪೋ ಜನೇಧಾಜನಃ ಹಿರಣ್ಯವರ್ಣಾಸ್ಯ ಪಾವಕಾಯ ಜಾತಃ ಕಸ್ಯ ಭೋಜಾ ಸುಂದರಃ ಅಗ್ನೇಯ ಗರ್ಭಂ ದದ್ರೇ ವಿರೂಪಾಸ್ತಾನ್ ಆಪಸ್ಸಗ್ಗುಸ್ಯಾನ ಭವಂತು ಪವಮಾನಸ್ಯ ವರ್ಜಿನಃ ಪವಿತ್ರೇಣ ವಿಚರಿಷ್ಣಿಃ ಯಃ ಪೋತಾ ಸಮನಾತ್ಮ ಪಣಂತ ಮಾದೇವ ಜನಾಃ ಪಣಂತ ಮನವೋಧಿಯ ಪಣಂತ ವಿಶ್ವಾಯವಃ ಜಾತವೇದಃ ಪವಿತ್ರವತಿ ಪವಿತ್ರೇಣ ಪುನಾಹಿಮ ಶುಕ್ರೇಣ ದೇವದಿದ್ಯತೆ ಅಗ್ನೇ ಕೃತ್ವಾ ಕೃತಗಮ್ರಣು ಏನ ದೇವಾಃ ಪವಿತ್ರೇಣ ಆತ್ಮಾನಂ ಪುನತೆ ಸದಾ ತೇನ ಸಹಸ್ರಧಾರೇಣ ಪಾವಮಾನ್ಯಃ ಪಣಂತ ಮಾಂ ಪ್ರಾಜಾಪತ್ಯಂ ಪವಿತ್ರಂ ಯತೋದ್ಯಾಮಂ ಹಿರಣ್ಯಂ ಏನ ಬ್ರಹ್ಮ ವಿದಾವಯಂ ಪೂತಂ ಬ್ರಹ್ಮ ಪುಣೀಮಹೇ ಇಂದ್ರಸ್ಸುನಿತಿ ಸಹಮಾಪ್ನಾತು ಸೋಮಸ್ವಸ್ತ್ಯಾವರುಣಸ್ಸಮೀಚಾ ಯಮೋ ರಾಜಾ ಪ್ರವಣಾಭಿಃ ಪುನಾತ್ಮ ಜಾತವೇದಾಮೋರ್ಜಯಂತ್ವಾಪ್ನಾತು ತಚ್ಛಯ್ಯೋರಾವೃಣೀಮಹೇ ಗಾತೈ ಯಜ್ಞಾಯ ಗಾತೈ ಯಜ್ಞಮತೆ ದೈವೀಃ ಸ್ವಸ್ತಿರಸ್ತರಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಚ ಗಾತುಭೇಷಜಂ ಷಣ್ಣಾಸ್ತು ದ್ವಿಪದೇಃ ಷಣ್ಚತುಷ್ಪದೇ ಓಂ ಶಾಂತಿ 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 ಪ್ರಾಚಾಹಾಂತಿ ದೇವಾರ್ತುಜಾ ಮಾರ್ಜಯಂತಾಂ ದಕ್ಷಿಣಾಜಾಂತಿ ಸ್ಮಾಸಾಃ ಪಿತರಾ ಮಾರ್ಜಯಂತಾಂ ಪ್ರತೀಚ್ಛಾಹಾಂತಿ ಶೀಘ್ರಃ ಪಶವೋ ಮಾರ್ಜಯಂತಾಂ ವಿದೇಹೀಚ್ಛಾಂತಿ ಶಾಪೋಷಧಯೋ ವನಸ್ಪತಿಃ ಮಾರ್ಜಯಂತಾಂ ಊರ್ಧ್ವಾಯಾಂ ಯಜ್ಞಸಂವತ್ಸರೋ ಯಜ್ಞಪತಿರ್ಮಾರ್ಜಯಂತಾಮತೋ ಧರಾಧರೈ ನಾಗೇಭ್ಯೋ ಮಾರ್ಜಯಂತಾಂ ವಾಸ್ತೋಷ್ಪದೇ ಪ್ರಜಾನಿ ಹಸ್ಮಾನ್ ಸ್ವಾವೇಶಾನಿಮಿವ ಭವಾನಃ ಯತ್ತೇ ಮಹೇ ಪ್ರಜನ್ನೋ ಶಸ್ಯನೇ ತದ್ಪದೇ ಶಂಚದಷ್ಪದೇ ವಾಸ್ತೋಷ್ಪದೇ ಶಗ್ಮಯಾ ಸಂಸದಾ ತೇ ಸಕ್ಷೀಮಹಿ ತೈರಣ್ಯಾ ಗಾತಮತ್ಯಾ ಆವಕ್ಷೇಮುತಯೋಗಿ ವೃಣ್ಣೋ ಯೂಯಂ ಪಾತಸ್ತಸ್ಯ ಭೇಸ್ತದಾನಃ ಅಮೇವಃ ವಾಸ್ತೋಷ್ಪದೇ ವಿಶ್ವಾರೂಪಾಣ್ಯಾ ವಿಷನ್ನೆ ಸಖಾಸೇವಯೇದಿನಃ ಅನೋರಣೀಯಾನ್ ಮಹತೋ ಮಹೀಯಾನಾತ್ಮಾ ಗುಹಾಯಾನ್ ವಿದೋಸ್ಯಂತೋ ತಮಃ ಕದಂ ಬಸ್ಸತಿ ವೀತಶೋಕೋ ಧಾತುಃ ಪ್ರಸಾದಾನ್ ಮಹಿಮಾನಮೀಶಂ ಸಪ್ತಃ ಪ್ರಾಣಾಃ ಪ್ರಭವಂತಿ ಸಪ್ತಾಃ ಸಪ್ತಾರ್ಚ್ಯ ಸಮಿದಃ ಸಪ್ತಜಿಹ್ವಾಃ ಸಪ್ತ ಇಮೇ ಲೋಕಾಯ ಚರಂತ್ಯ ಪ್ರಾಣಾ ಗುಹಾಸ್ಯಾಂ ನಿಹಿತಾಃ ಸಪ್ತ ಸಪ್ತ ಅತಃ ಸಮುದ್ರಾಗರಯತ್ ಸರ್ವೇತ್ ಸಾಂದಂತೆ ಸಿಂಧವಃ ಸರ್ವರೂಪಾಃ ಅತಶ್ಚ ವಿಶ್ವಾವೋಷಧಯೋರಸಾಶ್ಚ ಸೇನೇಷು ಭೂತತಿಷ್ಠತ್ಯಂತರಾತ್ಮಾ ವರುಣಾನ್ಮ ಸಕ್ಸೇನಾನ್ಮ ಪುನಃ ಪಾದ್ಯಾಜಂ ಸರ್ಪ್ಯಾಮಿ ವರುಣಾನ್ಮಾಯ ಸಕ್ಸೇನ ಯಥಾ ಭಾಸಾ ಗುಡಭಾರಣ್ಯದೆ ತಾಂಬೂಲಂ ಸಮರ್ಪಯಾಮಿ ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ ಶೋಭನಾರ್ಥಂ ಕ್ಷೇಮಾಯ ಪುನರಾಗಮನಾಯ ಚ ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮ ಪರಿಸಮಾಪ್ತಿಯಾಗಿದೆ. ತದನಂತರ ವಿವಾಹ ವೇದಿಕೆ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ, ಆ ಸಣ್ಣ ವೇದಿಕೆಯ ಮೇಲೆ 5 ಮಣ್ಣಿನ ಪಾತ್ರೆಗಳನ್ನು ಇರಿಸಿ ನವಧಾನ್ಯಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಆ ನವಧಾನ್ಯಗಳನ್ನು, ಆ 5 ಮಣ್ಣಿನ ಪಾತ್ರೆಗಳನ್ನು ಮೊಟ್ಟ ಮೊದಲಿಗೆ ಶುದ್ಧೋದಕದಿಂದ ಪ್ರೋಕ್ಷಣೆ ಮಾಡಿ, ತದನಂತರ ಪತ್ರ ಪುಷ್ಪ ಫಲತು ಯಾದಿಗಳನ್ನು ಸಮರ್ಪಿಸಿ, ನವಧಾನ್ಯಗಳನ್ನು ಸಮರ್ಪಿಸಿ, ಆಚ್ಛಾದನ ರೂಪವಾಗಿಯೂ ಕೂಡ ಪತ್ರ ಪುಷ್ಪ ಫಲತೋ ಯಾದಿಗಳನ್ನು ಅರ್ಪಿಸುವಂತಹದ್ದು. ಈ ರೀತಿಯಾಗಿ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕೈಂಕರ್ಯವನ್ನು ಸ್ವಾಮಿಯ ಈ ಕಲ್ಯಾಣೋತ್ಸವದ ಅಂಗವಾಗಿ ನಡೆಸಿಕೊಡತಕ್ಕಂತಹದ್ದು. ನಾವೆಲ್ಲರೂ ಕೂಡ ಪೂರ್ವ ಜನ್ಮದ ಸುಕೃತವುಳ್ಳಂತಹ ವ್ಯಕ್ತಿಗಳಾಗಿದ್ದೇವೆ. ಅದಕ್ಕಾಗಿಯೇ ಇಂತಹ ಅದ್ಭುತವಾಗಿರತಕ್ಕಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ನಮ್ಮದಾಗಿಸಿಕೊಂಡಿದ್ದೇವೆ. ಅದಕ್ಕಾಗಿಯೇ ಆ ಸ್ವಾಮಿ ನಮ್ಮೆಲ್ಲರಿಗೂ ಕೂಡ ಸಾಧನೆಯನ್ನು ಮಾಡಲಿಕ್ಕಾಗಿ ಮಾರ್ಗವನ್ನು ಕೂಡ ತೋರಿಸಿಕೊಡ್ತಾ ಇರುವಂತಹದ್ದು. ಈಶ್ವರಾಣಾಂ ವಚಸ್ಸತ್ಯಂ ತಥೈವಾಚರಿತಂ ಕ್ವಚಿತ್ ತೇಷಾಂ ಯತ್ ಸ್ವವಚೋಯುಕ್ತಂ ಬುದ್ಧಿಮಾನ್ ತತ್ ಸಮಾಚರೇತ್. ಅತ್ಯಂತ
ಉತ್ಕೃಷ್ಟವಾದಂತಹ ಮಾತನ್ನು ತಿಳಿಸ್ತಕ್ಕಂತಹದ್ದು ಪುರಾಣ. ಭಗವಂತ ಹೇಳಿದಂತಹ ಮಾತು ಬಹಳ ಸತ್ಯವಾಗಿರುವಂತಹದ್ದು. ಭಗವಂತನದ್ದೇ ಅವತಾರ ವೇದವ್ಯಾಸರು. ಅವರು ಬರೆದಿರತಕ್ಕಂತಹ ಪುರಾಣಗಳೆಲ್ಲವೂ ಕೂಡ ಸತ್ಯ. ಆ ರೀತಿಯಾಗಿಯೇ ಆಚರಿಸಬೇಕು. ಆ ರೀತಿಯಾದ ಆಚರಣೆ ಇತ್ತು ಅಂತಾದರೆ ಆಗ ಎಲ್ಲವೂ ಕೂಡ ಸರ್ವಶ್ರೇಷ್ಠವಾಗಿರ್ತಕ್ಕಂತಹದ್ದಾಗ್ತದೆ. ಉತ್ತಮವಾದಂತಹ ಸಾಧನೆಯನ್ನು ಮಾಡಿದಂತಾಗ್ತದೆ. ಸಾಧನ ಶರೀರದ ಸಾರ್ಥಕತೆ ಅನ್ನುವಂತಹದ್ದು ಉಂಟಾಗ್ತದೆ. ಬುದ್ಧಿವಂತನಾದಂಥವನು ಅದೇ ರೀತಿಯಾಗಿ ಆಚಾರಶೀಲನಾಗ್ತಾನಂತೆ. ಹಾಗಾಗಿ ಆಚಾರ ಅನ್ನುವಂತಹದ್ದು ಬಹಳ ಮುಖ್ಯ. ಸದಾಚಾರಯುಕ್ತರಾಗಿ ನಾವೆಲ್ಲರೂ ಕೂಡ ಸ್ವಾಮಿಯ ಈ ಉತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾಗೋಣ. ಸದ್ಯ ಅಂಕುರಾರ್ಪಣೆ ಅನ್ನುವ ಕಾರ್ಯಕ್ರಮ ಪರಿಸಮಾಪ್ತಿ ಆಗ್ತಾ ಇದ್ದಂತೆಯೇ ನಂತರ ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯ ಆರಂಭ ಮಾಡ್ತಾ ಇದ್ದಾರೆ. ಮಂತ್ರಗಳನ್ನು ನಾಗರಾಜಮಾವಾಹಯಾಮಿ ಸಹಶೇಷಮಾವಾಹಯಾಮಿ ಶೇಷಮಾವಾಹಯಾಮಿ ಅನಂತಮಾವಾಹಯಾಮಿ ಪ್ರಸರದೇವತಾಭ್ಯೋ ನಮಃ. ಇದಮಾಸನಂ ಇದಂ ಪಾದ್ಯಂ ಸಮರ್ಪಯಾಮಿ ಇದಮರ್ಘ್ಯಂ ಸಮರ್ಪಯಾಮಿ ಇದಮಾಕ್ಯಂ ಸಮರ್ಪಯಾಮಿ ಸರ್ವೋಪಚಾರಾರ್ಥಂ ಅಕ್ಷತಾನ್ ಸಮರ್ಪಯಾಮಿ. ಹರಿ ಓಂ. ಸ್ವಸ್ತಿ ನಃ ವೇದಾಮಶ್ವನಾ ಭಗ ಸ್ವಸ್ತಿ ದೇವೇಂದ್ರನಮಃ ಸ್ವಸ್ತಿ ಪೂಷಾಂ ಸರ್ವದಾದನ ಸ್ವಸ್ತಿ ದ್ಯಾವಾಹ ಪೃಥಿವೀ ಸುಚೇತನಾಃ ಸ್ವಸ್ತಯೇ ವಾಯುಬ್ರಹ್ಮೇ ಸೋಮಂ ಸ್ವಸ್ತಿ ಭುವನಸ್ಯಸ್ಪತಿಃ ಬೃಹಸ್ಪತಿಂ ಸರ್ವಗಣಂ ಸ್ವಸ್ತೆ ಸ್ವಸ್ತೆ ಆದಿತ್ಯಾಸೋ ವಂದನಃ ವಿಶ್ವೇ ದೇವಾನೋ ಅದ್ಯ ಸ್ವಸ್ತೆ ವೈಶ್ವಾನರೋ ವಸರಗ್ನೇ ಸ್ವಸ್ತೆ ದೇವಾಹವಂತ್ರಿಭೋ ಸ್ವಸ್ತೆ ಸ್ವಸ್ತಿನಃ ರುದ್ರಃ ಪಾತ್ವಮಸಃ ಸ್ವಸ್ತಿ ಮಿತ್ರಾವರುಣ ಸ್ವಸ್ತಿ ವತ್ಯೇರೇವತಿ ಸ್ವಸ್ತಿ ಇಂದ್ರಶ್ಚ ಅಗ್ನಿಶ್ಚ ಸ್ವಸ್ತಿನಃ ಇತೇ ಕೃಧಿ ಸ್ವಸ್ತಿ ಪಂಥಾಮನುಚರೇಮ ಸೂರ್ಯಾ ಚಂದ್ರಮಸಾಮಿವ ಪುನಃತಾಘ್ನತಾ ಜಾನತಾ ಸಂಗಮೇಮಹಿ ಸ್ವಸ್ತೇನಂತಾರ್ಕ್ಷಮರಿಷ್ಟನಿಂ ಮಹದ್ಭೂತಂಬಾಯಸಂ ದೇವತಾನಾಂ ಅಸುರಘ್ನಮಿಂದ್ರಾಸಕಂ ಸಮತ್ಸು ಬೃಹದ್ದಸಾನಾವುಮಾರುಹೇಮ ಅಂಹೋಂ ಚ ಮಾಂಗಿರ ಸಂಜಯಂ ಚ ಸ್ವಸ್ತ್ಯಾಃ ತ್ರೇಯಂ ಮನಸಾಚಿತಾಕ್ಷಂ ಪ್ರೇತಪಾಣಿಶರಣಂ ಪ್ರಪದ್ಯೆ ಸ್ವಸ್ಥಂ ಬಾಧೆ ಶಭಯನ್ನೋಸ್ತು. ಶುಭಗಂ ಶುಭಂ. ಹರೇ ಶ್ರೀನಿವಾಸ ಶುಭಗುಂ ಶುಭಂ ಎಂಬುದಾಗಿ ಲೋಕಕ್ಕೆ ಶುಭವನ್ನು ಕೋರುತ್ತಾ ಸ್ವಾಮಿಯ ವಿಶಿಷ್ಟವಾದಂತಹ ಈ ಉತ್ಸವ ಸರ್ವಶ್ರೇಷ್ಠವಾದಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಸ್ವಾಮಿಯ ವಿಶೇಷವಾದ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಸ್ವಾಮಿ ಹಾಕಿಕೊಂಡಿರುವಂತಹ ಮಾರ್ಗದಲ್ಲಿ ನಡೆಯುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗೋಣ, ಕೃತಕೃತ್ಯರಾಗೋಣ, ಸಾರ್ಥಕ ಜನ್ಮರಾಗೋಣ. ಯಾಕಂದರೆ ಭಗವಂತನಲ್ಲಿ ಪ್ರೀತಿಯನ್ನು ಮಾಡಿದ್ದು ಅಂತಾದರೆ ಅದನ್ನು ಭಕ್ತಿ ಅಂತ ಹೇಳ್ತಾರೆ. ಅದೇ ಆ ಭಗವಂತನಲ್ಲಿ ದ್ವೇಷವನ್ನು ಮಾಡಿದ್ದು ಅಂತಾದರೆ ಅದು ಭಕ್ತಿ ಅಂತ ಆಗುವುದಿಲ್ಲ, ಅದು ವಿರೋಧ ಅಂತ ಆಗ್ತದೆ, ದ್ವೇಷ ಅನ್ನುವಂತಹದ್ದಾಗ್ತದೆ. ಹಾಗೆ ಭಗವಂತನಲ್ಲಿ ದ್ವೇಷವನ್ನು ಮಾಡಿದ್ದು ಅಂತಾದರೆ ಸವಾ ಆಶು ವಿನಶ್ಯತಿ ಅಂತ ಪುರಾಣ ತಿಳಿಸ್ತಾ ಇದೆ. ಅಂತಹವರು ಆದಷ್ಟು ಬೇಗ ನಾಶವನ್ನು ಹೊಂದತಕ್ಕಂಥವರಾಗ್ತಾರೆ. ಹಾಗಾಗಿ ನಾವು ಭಗವಂತನಲ್ಲಿ ವೇದಗಳಲ್ಲಿ ಯಾವಾಗಲೂ ಕೂಡ ಆದರಭಾಜರಾಗಿರಬೇಕು, ಆದರವುಳ್ಳಂಥವರಾಗಿರಬೇಕು ಅಂತ ಪುರಾಣ ತಿಳಿಸ್ತಾ ಇದೆ. ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮಯಿ ಚ ವಿದ್ವೇಷಃ ಸವಾ ಆಶು ವಿನಶ್ಯತಿ. ಭಗವಂತನಲ್ಲಿ, ವೇದಗಳಲ್ಲಿ, ಗೋವುಗಳಲ್ಲಿ, ವಿಪ್ರರಲ್ಲಿ, ಸಾಧು ಸಜ್ಜನರಲ್ಲಿ, ಧರ್ಮದಲ್ಲಿ, ನನ್ನಲ್ಲಿ ಅಂತ ಕೃಷ್ಣ ತಿಳಿಸ್ತಕ್ಕಂಥದ್ದು. ನನ್ನಲ್ಲಿ ಯಾರು ವಿದ್ವೇಷವನ್ನು ಮಾಡ್ತಾರೋ ಅಂಥವರು ಆದಷ್ಟು ಬೇಗ, ಆಶು ಅಂತಂದರೆ ಬೇಗನೆ ಅಂತ, ವಿನಶ್ಯತಿ ನಾಶವನ್ನು ಹೊಂದತಕ್ಕಂಥವರಾಗ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಉತ್ತಮವಾದ ಸಾಧನೆಯನ್ನು ಮಾಡಿ ಸಾರ್ಥಕ ಜನ್ಮರಾಗಬೇಕು ಅಂತಾದರೆ ಭಗವಂತನನ್ನು ವಿಶೇಷವಾಗಿ ತಿಳಿದುಕೊಳ್ಳಬೇಕು. ಅತ್ಯಂತ ಸರ್ವಶ್ರೇಷ್ಠನಾಗಿರ್ತಕ್ಕಂಥವನು, ಸಕಲ ಕಲ್ಯಾಣ ಗುಣ ಪರಿಪೂರ್ಣನು ಆ ಭಗವಂತ. ಅವನ ದಾಸರ ದಾಸದ ದಾಸ್ಯವ ಕೊಡು ಎಂಬುದಾಗಿ ಪ್ರಾರ್ಥಿಸಬೇಕು. ಯಾಕಂದರೆ ಅದು ಕೂಡ ಬಹಳ ಅಸಾಧ್ಯವಾದಂತಹದ್ದು, ದುರ್ಲಭವಾದಂತಹದ್ದು. ಸುಕೃತಂ ತಿಲ ಮಾತ್ರ ತುಲ್ಯಮೀಶ ಕ್ರಿಯತೆ ನೈವ ಮಯೈಕ ವತ್ಸರೇಪಿ ಅಪಿತು ಕ್ರಿಯತೆ ಸದಾಗಪೂಗ ಪ್ರತಯಾಮ
ಪ್ರತಿಯಾಮಂ ಸಕಲೇಂದ್ರಿಯೈರ್ಮುಕುಂದ. ಪ್ರತಿಯೊಂದು ಯಾಮದಲ್ಲಿಯೂ ಕೂಡ ಅನೇಕ ಜನ್ಮಗಳಿಗೆ ಬೇಕಾಗುವಷ್ಟು ಪಾಪಗಳನ್ನು ಮಾಡುವ ನಾನು, ಸಂವತ್ಸರದುದ್ದಕ್ಕೂ ಕೂಡ ಎಳ್ಳಿನ ಕಾಳಿನಷ್ಟು ಕೂಡ ಪುಣ್ಯವನ್ನು ಸಂಪಾದನೆ ಮಾಡದೇ ಇರತಕ್ಕಂತಹ ನಾನು ನಿನ್ನ ಈ ಉತ್ಸವದಲ್ಲಿ ಪಾಲ್ಗೊಂಡು ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನೋಡುವ ಭಾಗ್ಯವನ್ನು ಪಡೆದುಕೊಂಡಿದ್ದೇನೆ. ಅದರಲ್ಲಿಯೂ ಕೂಡ ಸ್ವಾಮಿಯ ಬಲಗೈಗೆ ಕಂಕಣವನ್ನು ಕಟ್ತಾ ಇರುವ ದೃಶ್ಯ, ಅದನ್ನು ವೀಕ್ಷಿಸುವ ಭಾಗ್ಯವನ್ನು ಪಡೆದುಕೊಂಡಿದ್ದೇನೆ. ಅಂದರೆ ನನ್ನಿಂದ ನೀನು ಸಾಧನೆಯನ್ನು ಮಾಡಿಸ್ತಾ ಇದ್ದೀಯಾ. ಈ ಸಾಧನ ಶರೀರದ ಸಾರ್ಥಕತೆ ಅನ್ನುವಂತಹದ್ದು ನೀನು ನನಗೆ ಉಂಟು ಮಾಡಿಕೊಡ್ತಾ ಇದ್ದೀಯಾ. ನಿನ್ನ ಈ ಅನುಗ್ರಹ ಸರ್ವದಾ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಎಂಬುದಾಗಿ ಆ ಸ್ವಾಮಿಯನ್ನು ಪ್ರಾರ್ಥಿಸೋಣ. ಆ ಸ್ವಾಮಿಗೆ ಅತ್ಯಂತ ಪ್ರಿಯರಾದಂತಹ ಶ್ರೀದೇವಿ ಭೂದೇವಿ ಅಮ್ಮನವರನ್ನು ಕೂಡ ಪ್ರಾರ್ಥಿಸೋಣ. ಸ್ವಾಮಿಯ ಬಲಗೈಗೆ ಕಂಕಣವನ್ನು ಕಟ್ಟಿದ ದೃಶ್ಯವನ್ನು ನಾವೆಲ್ಲರೂ ವೀಕ್ಷಿಸಿದ್ದೇವೆ. ಈಗ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರ ಎಡಗೈಗೂ ಕೂಡ ಅರ್ಚಕ ವರೇಣ್ಯರು ಕಂಕಣವನ್ನು ಕಟ್ಟಲಿದ್ದಾರೆ. ಆ ದೃಶ್ಯವನ್ನು ಕೂಡ ವೀಕ್ಷಿಸಿ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಅತ್ಯಂತ ಪ್ರೀತಿಗೆ ಪಾತ್ರಳಾದಂಥವಳು ತಾಯಿ ಲಕ್ಷ್ಮಿ. ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ, ಸಾನುರಾಗದಿಂದ ತಾನೇ ಹರಿಯ ಸೇವೆ ಮಾಡುತ್ತಿಹಳು, ಭಗವಂತನ ಸೇವೆಯಲ್ಲಿ ನಿರತಳಾಗಿರ್ತಾಳಂತೆ. ಅಂತಹ ಆ ತಾಯಿಯನ್ನು, ನಾರಾಯಣಿಯನ್ನು ನಾವೆಲ್ಲರೂ ಕೂಡ ನಮಿಸೋಣ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆ ತಾಯಿ ನಾರಾಯಣನ ಪ್ರೀತಿಗೆ ಪಾತ್ರಳಾಗಿರ್ತಕ್ಕಂತಹ ನಾರಾಯಣಿ, ಅಂತಹ ತಾಯಿಯ ಎಡಗೈಗೆ ಅರ್ಚಕ ವರೇಣ್ಯರು ಕಂಕಣವನ್ನು ಕಟ್ತಾ ಇದ್ದಾರೆ. ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯ, ಪ್ರತಿಸರ ಬಂಧನ ಪೂಜೆ, ಹೀಗೆ ಅತ್ಯಂತ ಶ್ರೇಷ್ಠವಾದಂತಹ ಕಲ್ಯಾಣೋತ್ಸವದಲ್ಲಿ ಅನೇಕ ಹೆಸರುಗಳಿಂದ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತಹ ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯ ನಡೀತಾ ಇದೆ. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಎದ್ದ ನಂತರ ನಾವು ತಾಯಿಯನ್ನು ಪ್ರಾರ್ಥಿಸ್ತೇವೆ. ನಮ್ಮ ಪಾದಸ್ಪರ್ಶ ಆಗುವಂತಹದ್ದಾಗ್ತದೆ, ಅದನ್ನು ಸರ್ವದಾ ಕ್ಷಮಿಸಿ ನಮ್ಮನ್ನು ಉದ್ಧರಿಸು ಹೇ ತಾಯಿ, ಭೂತಾಯಿ ಎಂಬುದಾಗಿ. ಅಂತಹ ಭೂದೇವಿ ಅಮ್ಮನವರು ದಯೆಗೆ, ಸಹನೆಗೆ ಹೆಸರುವಾಸಿಯಾಗಿರ್ತಕ್ಕಂಥವರು. ಅಂತಹವರ ಎಡಗೈಗೂ ಕೂಡ ಕಂಕಣವನ್ನು ಕಟ್ಟಿದ್ದನ್ನು ನಾವು ವೀಕ್ಷಿಸಿದ್ದೇವೆ. ವಿಶ್ವಾಮಿತ್ರ, ವಸಿಷ್ಠ, ಮೃಗು, ಅತ್ರಿ, ಮರೀಚಿ ಇಂತಹವರು ನಡೆಸಿಕೊಡಬೇಕಾದಂತಹ ಈ ಕಲ್ಯಾಣೋತ್ಸವವನ್ನು ಹುಲುಮಾನವ ನಾನೇನು ನಡೆಸಿಕೊಡ್ತೇನೆ, ನನ್ನೊಳಗಡೆ ಆ ಮಹಾನುಭಾವರಿದ್ದು ಇದನ್ನು ನಡೆಸಿಕೊಡ್ತಾ ಇದ್ದಾರೆ ಎಂಬ ಸಂದೇಶವನ್ನು ಲೋಕಕ್ಕೆ ನೀಡಲಿಕ್ಕೇನು ಎಂಬುವಂತೆ ದೀಕ್ಷಾ ವಸ್ತ್ರಧಾರಿಗಳಾದಂತಹ ಅರ್ಚಕರು ತಮ್ಮ ಬಲಗೈಗೆ ಕಂಕಣವನ್ನು ಕಟ್ಟಿಸಿಕೊಂಡಂತಹ ದೃಶ್ಯವನ್ನು ನಾವು ನೋಡಿದ್ದೇವೆ. ಇದಾದ ನಂತರ 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಕುಂಡದಲ್ಲಿ ಅಗ್ನಿಯನ್ನು ಪ್ರತಿಷ್ಠೆ ಮಾಡ್ತಾರೆ. ಆ ಅಗ್ನಿ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ವೀಕ್ಷಿಸಿ ಧನ್ಯರಾಗೋಣ. ಹರೇ ಶ್ರೀನಿವಾಸ, ಸಪ್ತಗಿರಿವಾಸ, ಶ್ರೀವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ದೇವ್ಯಾ ಹೋತಾ ರಾವಣಂತ ಪೂರ್ವೇಶ್ಯಾಮ ತನವಾಸ ವೀರಾ ಮಹ್ಯೈ ಜಂತವ್ಯಾನ್ ಹವ್ಯಾಗೋದು ಸತ್ಯಾಮ ಸೌಮ್ಯಸ್ತು ಏನಾಮನ್ಯಾಹಂ ಕದಮಕ್ಷನಾಹಂ ವಿಶ್ವೇ ದೇವಾಸೋ ಅಧಿವೋಚಿತಾಮಿ ಉದ್ಧನ್ಯಮಾನಮಸ್ಯಾಮಿ ಧ್ಯಾಂ ಬಾಪ್ಮಾನಂ ಭಜಮಾನಸ್ಸಂತು ಶಿವಾನಸ್ಸಂತು ಪ್ರದೇಶಸ್ಯ ಸನ್ನಾ ಮಾತಾ ಪೃಥಿವೀ ತೋಕಸಾತ ಜಾತವೇದ ಭುವನಶ್ರೇತೆ ಹಿಂಸದಪಸೋ ಯಜ್ಜ ನಿಷದೇಹ ಅಗ್ನಿಮಶ್ವತ್ಥಾಧವ್ಯವಾಗಂ ಶಮೀಗರ್ಭಾರ್ಜನ ವ್ಯೋಮಿ ಅಭೂಃ ಘೃತಪದಿಗ ಹೃದಯೋನಿರಗ್ನಿ ಹೃದಯ ಸಮಿದ್ಧ ಕದಮಸ್ಯಾನ್ನಂ ಘೃತ ಪುಷಸ್ವಾ ಸೃತ ವಹಂತ ಕದಂಬ ಶ್ರಿಯಾಯುಕ್ಷದೇವಾನ್ ಆಯುರ್ದಾಗ್ನೇಯ ವಿಶೋಷಾನೋ ಘೃತಪದಿಗ ಪುನಸ್ತಂ ದೇವೇಭ್ಯೋ ಹವ್ಯಂ ನ ಪ್ರಜಾನನ್ ಐತೇನ ಮನ್ಯಸ್ವಾ ನಮತೇನ ಮನ್ಯಸ್ವಾ ತರಸ್ತೇನ ಮನ್ಯಸ್ವಾ ದೇವಸವಿತ ಪ್ರಸುವ ಬ್ರಹ್ಮಜ್ಞಾನಂ ಬ್ರಹ್ಮಸಾಧಿಮಸ್ರಚ ವೇನಾವಹ ಸಬುದ್ಧ್ಯಾಮಾಸ ವಿಷ್ಟಾಸತ್ಯನ್ಮಚಸ್ವಃ ಬ್ರಹ್ಮಾಣಮಾವಾಹಯಾಮಿ ಪ್ರಜಾತಿಮಾವಾಹಯಾಮಿ ಪಿತಾಮಹಮಾವಾಹಯಾಮಿ ಹಿರಣ್ಯಗರ್ಭಾವಾಹಯಾಮಿ ಬ್ರಹ್ಮಸ್ಯೇದಮಾಸನಂ ಸೋಮೋ ಧೇನುಂ ಸೋಮರ್ವಂತಮಾ ಸೋಮೋ ವೀರಂ ಕರ್ಮಣಂ ದಾತು ಸಾಧನ್ಯಂ ತ್ರಿಗಂ ಸಭೇಮಿ ತ್ರಿಶ್ರಾಣಂ ಯೋಧಾ ತಸ್ಮೈ ಸೋಮಮಾವಾಹಯಾಮಿ ಯಜ್ಞಾಂಗಮಾವಾಹಯಾಮಿ ಇಂದುಮಾವಾಹಯಾಮಿ ಚಂದ್ರಮಾವಾಹಯಾಮಿ ಸೋಮಸ್ಯೇದಮಾಸನಂ ಬ್ರಹ್ಮಣ್ ಪ್ರೋಕ್ಷಿಷ್ಯಾಮಿ ಪ್ರೋಕ್ಷಯಜ್ಞಂ ದೇವತಾವಧ್ಯತ್ತನ್ನಾಗಸ್ಪೃಷ್ಟಯಜಮಾನೋऽस्तु ಸಪ್ತರ್ಷೀಣಾಗಂ ಸುತಾಂ ಮಿತ್ರಳಾಗಸ್ತತ್ರ್ಯಂ ಯಜ್ಞಮಜಮಾಂಚದೇಹಿ
ओम प्रोक्ष सोम प्रोक्षिष्यामि प्रोक्षयज्ञं देवतावध्यतन्नागसृष्टे यजमानोऽस्तु अप्तर्षीणागं सुदाम्यत्रलोकस्तत्रेमं यज्ञं यजमानच्छदेहि ओम प्रोक्ष पवित्रेः स्व वैष्णव्यस्त्वज्ञेः वायुभूतेस्तव विष्णुर्मनसः भूतेस्तव यज्ञस्य पावनेस्तः परसर्वैत्रेः स्व वैष्णव्यो देवसवितप्रसोपनात्वच्छिद्रेण पवित्रेण वसोत्सूर्यसरस्मिः विष्णवे नमः विष्णोस्तुपोऽसि पुत्रदुदैः चेरिञ्जनं विष्णोस्तुपोऽसि तारणासि वानस्पत्यो देवेभ्यः सुन्दस्व ब्रह्मण्णवः प्रणेष्यामि यजमानवादं इच्छा प्रणयज्ञं देवतावध्यतन्नागसृष्टे यजमानोऽस्तु सप्तर्षीणागं श्रुताम्यत्रलोकस्तत्रेमं यज्ञं यजमानच्छदेहि ओम प्रणय सोमापः प्रणेष्यामि यजमानवादं इच्छा प्रणयज्ञं देवतावध्यतन्नागसृष्टे यजमानोऽस्तु सप्तर्षीणागं श्रुताम्यत्रलोकस्तत्रेमं यज्ञं यजमानच्छदेहि ओम प्रणय को वः प्रणयतु स वः प्रणयत्वापो देवी प्रणयानज्ञं संसादयन्तनः दक्षप्रेदो ब्राह्मी तीर्थेन प्रजातिमावाहयं ब्रह्माणमावाहयं इन्द्रमावाहयम् अग्निमावाहयं सोममावाहयामि अग्निमावाहयामि सोममावाहयम् अग्निशोममावाहयामि पर्यादिमावाहयं ब्रह्माणमावाहयम् इन्द्रमावाहयं वसूनावाहयं मर्तमावाहयं रुद्राणावाहयामि अपाहुस्पृश्या ओं श्रीमहाविष्णुमावाहयं बृहस्पतिमावाहयामि मित्रमावाहयं वर्णमावाहयम् आदित्यानावाहयं विष्णुमावाहयं भूषणमावाहयं कक्षमावाहयं कक्षसोममावाहयामि औपासने यज्ञमावाहयामि यज्ञेश्वान् देवानावाहयं सर्वदेवानावाहयामि आज्यभागे प्रजापतिष्ठनपामिन्द्राष्टनपाग्नेष्टनपां सोमाष्टनपाग्नेष्टनपां सोमाष्टनपामि अग्निशोमाहाभ्याञ्जष्टनपामि प्रजापतिष्ठनपां ब्रह्मणेष्टनपां इन्द्राष्टनपां वसुभ्योष्टनपां मरुद्भ्योष्टनपामि रुद्रेभ्योष्टनपामि अपोपस्पृश्य ओं श्रीमहाविष्णुष्टनपां मित्राष्टनपां वरुणाष्टनपां ऐत्येभ्योष्टनपामि अश्वभ्यान्ष्टनपां पुष्णेष्टनपां कक्षाष्टनपां सोमाष्टनपामि औपासने यज्ञाष्टनपामि विश्वेभ्यो देवेभ्योष्टनपामि सर्वदेवेभ्योष्टनपामि आज्यन्त्रिप्रतिश्रयामि चिरन्त्रिप्रतिश्रयामि अग्ने ज्योतिषि समिध स्वाहा अमृतमस्वारणमसि अन्तर्दं रक्ष अन्तर्धारातयः प्रतिष्ठरक्ष प्रतिष्ठारातयः चिक्पतिस्वाप्ना त्वच्छिद्रेण पवित्रेण सोत्सूर्यसरस्मै स्वाहा वाक्पतिस्वाप्ना त्वच्छिद्रेण पवित्रेण सोत्सूर्यसरस्मै स्वाहा देवस्त्वा स्मितापना त्वच्छिद्रेण पवित्रेण सोत्सूर्यसरस्मै स्वाहा मूलाग्राभ्याङ्गतस्पर्शयित्वा अध्यर्च शतञ्च सहस्रञ्च आयुधञ्च नीतञ्च प्रेतञ्च अर्भुदञ्च निर्भुदञ्च अपराधस्यमामे ज्ञेष्ठगादीनो सन्तु नमः यमाय नमः निरृतिये नमः वरुणाय नमः वायवे नमः कुबेराय नमः ईशानाय नमः ब्रह्मणे नमः सोमाय नमः अग्ने नमः जातवेसे नमः सोत्से नमः अवरप्रसे नमः पङ्क्तिरासे नमः सर्पणे नमः वैश्वानराय नमः अग्निपुरुषाय नमः ऐतेन मन्यस्वा नमतेन मन्यस्वा स्रस्तेन मन्यस्वा देवसवितः प्रसवा षष्टिशतसहस्राणि तमक्षमर्भदमानया अयन्त्यत्मात्मा जातवेदस्य नेतस्य वध्यजेत्वध्यजास्मान् प्रजया पशुब्रह्मोत्सेनान्नाद्येन समेधया अस्मिन् उपासनाग्नि ब्रह्मन् सोमं युद्धम् आधास्ये आधस्वा समेधे स्वाहा वायुव्यादाग्नेयान्तं प्रजापतये स्वाहा नित्यादिशानान्तम् इन्द्राय स्वाहा अग्नेये स्वाहा सोमाय स्वाहा युक्तो वह जातवेदप्रस्तादग्ने दकर्मक्रियमाणं यथेदं रङ्गुशग्भेजसास्कर्ता त्वयागाश्वान् पुरुषात् सनेम स्वाहा यातिरश्च निपद्येऽहं विदरणीयति तान्तागतधारयामः स्वाहा सकम्राधिन्यै देव्यै स्वाहा प्रसादिन्यै देव्यै स्वाहा ओं भू स्वाहा ओं भो स्वाहा ओं स्वः स्वाहा ओं भूर्भुवः स्वः स्वाहा सत्येन त्वाभिहरयन् दक्षदेवक्षीया अग्नेये स्वाहा सोमाय स्वाहा अग्निशोमाहाभ्याग स्वाहा प्रजापतये स्वाहा ब्रह्मणे स्वाहा इंद्राय स्वाहा वसुभ्य स्वाहा मरुद्भ्य स्वाहा रुद्रेभ्य स्वाहा औपस्पृश्य ओं श्री महाविष्णवे स्वाहा बृहस्पतये स्वाहा मित्राय स्वाहा वरुणाय स्वाहा आदित्येभ्य स्वाहा अश्वभ्याग स्वाहा पूष्णे स्वाहा कक्षाय स्वाहा कक्षदे सोमाय स्वाहा औपासने यज्ञाय स्वाहा यज्ञे दिष्वेभ्यो देवेभ्य स्वाहा सर्वदेवेभ्य स्वाहा द्रव्याभिगार्य तिरं सावित्र्या गृहीत्वा व्याहुतिर्ज्योति ओं भू स्वाहा ओं भो स्वाहा ओं स्व स्वाहा ओं भूर्भुवः स्व स्वाहा ऐतेन मुखस्थाः नमतेन मुखस्थाः सरस्तेन मुखस्थाः देवसवितः प्रासावीः ओं भूतिपुरोक्तनिष्ठायामस्यां श्रीनिवासस्वामिनः वैवाहिकोत्सकर्माङ्गम् आघारहोमान्ते स्वरमन्त्रवर्यातृणात् प्रायस्तार्थम् अथो देवादिवैष्णवं होष्ये ऐतेन मनिस्वा नुतेन मनिस्वा सरस्तेन मनिस्वा देवसवितः प्रसवा ओं मतो देवाः मन्त्रदोषक्रमे पृथिव्या सप्तधां विस्वाहा इदं विष्णुचक्रमे त्रेधानदेवं समूढमस्वागं श्रे स्वाहा त्रीणि पदाब्जक्रमे विष्णुर्गोपादाभ्या ततो धर्मान् धारयन् स्वाहा
विष्णोः कर्माणि पश्येतोः वृतानि पश्येन्द्रस्य सखा स्वाहा तद्विष्णोः परमं पदं सदा पश्यन् सूर्यः दिवि वचक्षरादग् स्वाहा तद्विप्रासो विन्यवोजार्ध्रभागं तत्सविन्दते विष्णोरित्परं पदग् स्वाहा ॐ भू स्वाहा ॐ भो स्वाहा ॐ सो स्वाहा ॐ भूर्भो स्व स्वाहा ऐतेन मुग्रस्थाः नमतेन मुग्रस्थाः सरस्तेन मुग्रस्थाः देवसवितः प्रासावीः మీ ఇద్దరి విభవాలు మేము చూడవలదా ఈ ఎడమము మన్నించి ఇంత చేయవయ్యా మీ ఇద్దరి విభవాలు మేము చూడవలదా ఈ ఎడమము మన్నించి ఇంత చేయవయ్యా తలమోచి ఎవ్వరైనా తమవారైనా వారిని పిలువక తాము తామే పెండ్లాడేరా తలమోచి ఎవ్వరైనా తమవారైనా వారిని పిలువక తాము తామే పెండ్లాడేరా అలరి శ్రీ వెంకటేశ ఆడకు మము రప్పించి పలసినట్టు గరుడ ధ్వజమెత్తవయ్యా మీ ఇద్దరి విభవాలు మేము చూడవలదా ఈ ఎడమము మన్నించి ఇంత చేయవయ్యా చెంది ఊడిగపు వారు సేవ సేయకెవ్వరైనా అందముగా ఏగు పెండికి అంగవించేరా చెంది ఊడిగపు వారు సేవ సేయకెవ్వరైనా అందముగా ఏగు పెండికి అంగవించేరా అందపు శ్రీ వెంకటేశ ఆడకు మమ్ము రప్పించి సింధులతో నిట్టే తిరువీధులేగవయ్యా మీ ఇద్దరి విభవాలు మేము చూడవలదా ఈ ఎడమము మన్నించి ఇంత సేయవయ్యా आनन्दः मुष्कयोर्नहितस्तुवः प्रत्यैव काम्यसतृप्याणि दक्षिणानां प्रतिगृहे घृणाहि घृतवती सवितराधिपत्यैः पयस्वतेरन्तिराशानोऽस्तु ध्रुवादिशां विष्णुपत्निघोरास्येषाना सहसोयामनोताः बृहस्पतिर्मातरिस्रोतवायुः सन्धुवाना दिनो गृह्णन्तु इष्टं वो दिवो वरुणः पृथिव्या अस्येषानां जगतो विष्णुपत्नी श्रौतस्मार्तादिकं कर्म निखिलं यनसूत्रितं तस्मै समस्तवेदार्थविदे विघ्नसे नमः श्रुतिस्मृतिर्पूर्णं शास्त्रकल्लोलसङ्कुलं विष्णुभक्तिदकं शुद्धं वन्दे श्रीविघ्नोर्नवम् अथ भगवतो महापुरुषस्य श्रीमदादिनारायणस्य अचिन्त्यापरिशक्त्या भ्रियमाणस्य महाजलौघस्य मध्ये परिभ्रमणानाम् अनेककोटिब्रह्माण्डानां यकतमे पृथिव्यप्तेजवायुवाकाशाहङ्कारमदव्यक्ताक्षसप्तावृणीरावृते अस्मिन् महति ब्रह्माण्डे आधारशक्ति श्रीवराह गुरुमानन्दाष्टदिग्गुरोपरि प्रतिष्ठितानाम् अतल वितल सतर नितल प्रतल महातल सातल तलातल सप्तपातालाक्ष सप्तलोकानां ऊर्ध्वभागे भूलोक भुवर्लोक सुवर्लोक महर्लोक जनोलोक तपोलोक सत्यलोकाख्य षल्लोकानां अधोभागे महानारायमाणस्य फणिराजस्य शेषस्य सहस्रफणामणिमण्डलमण्डिते
ಐರಾವತ ಪುಂಡರೀಕ ವಾಮನ ಕುಮುದಾಂಜನ ಪುಷ್ಪದಂತ ಸಾರ್ವಭೌಮ ಸುಪ್ರದೀಕಾಖ್ಯ ಅಷ್ಟದಿಗ್ದಂಡಿ ಸುಂಡಾದಂಡೋತ್ತಂಬಿತೆ ಅಮರಾವತಿ ತೇಜೋವತಿ ಸಂಯಮಣಿ ರಕ್ಷೋವತಿ ಸಿಂಧುಮತಿ ಗಂಧವತ್ಯಲಕಾವತಿ ಯಶೋವತಿ ಇತ್ಯಷ್ಟದೇವರಿ ವಿರಾಜಿತೆ ಇಂದ್ರಾಗ್ನಿಯಮನಿರದಿ ವರ್ಣವಾಯುಕುಬೇರೇಶಾಣಾಖ್ಯ ಅಷ್ಟಲೋಕಪಾಲಕ ಪರಿಪಾಲಿತೆ ಲೋಕಾಲೋಕತಿಲವಲಯಿತೆ ಲವಣೇಕ್ಷುಸರಾ ಸರ್ಪಿತಧಿ ಕ್ಷೀರಶುದ್ಧೋದಕಾಖ್ಯ ಸಪ್ತಾರ್ನವ ಪರಿವೃತೆ ಜಂಬೂಪ್ಲಕ್ಷಕುಚಕ್ರವಂಚ ಸಾಗಸಾನ್ಮಲೆ ಪುಷ್ಕರಾಕಾಕ್ಷ ಸಪ್ತದ್ವೀಪದ್ವೀಪತೆ ಮಾಹೇಂದ್ರಮಲೆ ಸಹ್ಯದೃಕ್ತಮದೃಕ್ತಮದ್ವಿಂದ್ಯಪರ್ಯಾತ್ರಾಖ್ಯ ಸಪ್ತಕುಲಪರ್ವತ ವಿರಾಜಿತೆ ಭಾರತ ಕಿಂಪುರುಷಹಾರೀಲಾವೃತಭದ್ರಾಶ್ವಕೇತು ಕಮಾಲಕ ರಮಣಕ ಕುರುವರ್ಷಾಖ್ಯ ನವವರ್ಷಾಣಾಂ ಮಧ್ಯೆ ಭರತವರ್ಷೆ ಮಹಾಸರೋರಹಾಕಾರ ಪಂಚಾಶತ್ಕೋಟಿಯೋಜನ ವಿಸ್ತೀರ್ಣ ಭೂಮಂಡಲೆ ಲಕ್ಷಯೋಜನ ವಿಸ್ತೀರ್ಣ ಜಂಬೋದ್ವೀಪೆ ದಂಡಕಾರಣ್ಯೆ ಪ್ರಜಾಪತಿ ಕ್ಷೇತ್ರೆ ಕರ್ಮಭೂಮೌ ಅವಂತಿ ಕುರುಕ್ಷೇತ್ರಾದಿ ಸಮಭೂಮಧ್ಯರೇಖಾಯಾಃ ಪೂರ್ವದಿಗ್ಭಾಗೆ ಶ್ರೀ ಆದಿವರಾಹ ಕ್ಷೇತ್ರೆ ಮಮ ಅನೇಕ ಜನ್ಮಸು ಹ್ಯ ಜನ್ಮನಿ ಚ ಏತಕ್ಷಣಪರ್ಯಂತಂ ಬಾಲ್ಯಯೌವನಕೌಮಾರವಾರ್ಧಿಕೇಷು ರಹಸಿ ಪ್ರಕಾಶೆ ಚ ಆವೃತ್ತ ಅನಾವೃತ್ತ ಮಹಾಪಾತಕಾದಿ ಸಮಸ್ತ ದುರಿತಕ್ಷಯಾರ್ಥಂ ದಶಪೂರ್ವೇಷಾಂ ದಶಾಪರೇಷಾಂ ಮತ್ವಂಶಾನಾಂ ಮಾತೃವಂಶಾನಾಂ ಸರ್ವೇಷಾಂ ಪಿತॄಣಾಂ ಕುಂಭೀಪಾಕಲೋಹಿತದಾಮಾ ಸಂಘಾತಪಕಾಲಸೂತ್ರಾದಿ ವಿಧೇಭ್ಯೋ ಮಹಾಘೋರೇಭ್ಯೋ ನರಕೇಭ್ಯಃ ಉತ್ತೀರ್ಯ ತಲೆ ಸೂರ್ಯಮಂಡಲಪರ್ಯಂತಂ ಕತರಾಶೀರ್ವತ್ಸಹಸ್ರಾವಸಾನೆ ಏಕೈಕತಲಾಪಕೃಷ್ಣಕ್ರಮೇಣ ಸರ್ವರಾಶ್ರಪಕರಸಂಹಿತಕಾಲೆ ಶ್ರೀಹರಿಲೋಕೆ ನಿವಾಸಿದ್ಧ್ಯರ್ಥಂ ತ್ರಿಗುಣೀಕೃತ ಅಗ್ನಿಷ್ಠಾಮಾತ್ರಾಪ್ತಾಪ್ತೋರ್ಯಾಂ ಶಾಂತಮನವಾಜಪೇಯ ಪೌಂಡರೀಕಾಶ್ರಮೇಧಾದಿ ಶತಕೃತ ಪುಣ್ಯಫಲಾವಾಪ್ತ್ಯರ್ಥಂ ಆಮೋದ ಪ್ರಮೋದ ಸಂಮೋದ ವೈಕುಂಠಾಖ್ಯಲೋಕೇಶು ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಸಾಯುಜ್ಯ ಚತುರ್ವಿಧ ಮೋಕ್ಷ ಪ್ರಸಿದ್ಧ್ಯರ್ಥಂ ಪರವ್ಯೂಹ ಅಂತರ್ಯಾಮಿ ಅರ್ಚಾವತಾರ ಸ್ವರೂಪರುಣೈಃ ಭೃಗ್ವಾದಿಭಿರ್ಮನ್ವಾದಿಭಿರ್ದಿವ್ಯವಶಿಷ್ಟಾದಿಯುಕ್ತಗೃಹ ಕನ್ಯಾದಾನಕಲ್ಪೋಕ್ತ ಕನ್ಯಾದಾನ ಮಹಾದಾನಂ ಕರಿಷ್ಯೇ ಅಸ್ಯ ಶ್ರೀಮದಾದಿ ನಾರಾಯಣಸ್ಯ ಅನೇಕಕೋಟಿ ಬ್ರಹ್ಮಾಂಡ ನಾಯಕಸ್ಯ ಅನಂತ ಕಲ್ಯಾಣ ಗುಣಗಣ ಗಾಂಭೀರ್ಯಸ್ಯ ದಿವ್ಯಮಂಗಲ ವಿಗ್ರಹಸ್ಯ ಶಂಖಚಕ್ರ ಗದಾ ಪದ್ಮಾಂಕಿತ ಕೋಟಿ ಸೂರ್ಯ ಪ್ರಕಾಶಕಸ್ಯ ಶ್ರೀಮತೋ ವೈಕುಂಠ ನಾಯಕಸ್ಯ ಶ್ರೀಮದ್ವೈಖಾನಸ ಆಗಮೋಕ್ತ ಪ್ರಕಾರೇಣ ಆಂಗೀರಸ ಬಾರಹಸ್ಪತ್ಯ ಭಾರದ್ವಾಜ ತ್ರಯಾರ್ಷೇಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಪರವ್ಯೂಹ ಅಂತರ್ಯಾಮಿ ಅರ್ಚಾವತಾರ ರೂಪಸ್ಯ ಶ್ರೀ ಮಹಾವಿಷ್ಣೋಃ ಪರಬ್ರಹ್ಮಣೋರ್ನಪ್ತ್ರೇ ಆಂಗೀರಸ ಬಾರಹಸ್ಪತ್ಯ ಭಾರದ್ವಾಜ ತ್ರಯಾರ್ಷೇಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಜಗತ್ಕಾರಣಭೂತಸ್ಯ ಮೂಲಪ್ರಕೃತಿ ಸ್ವಕೀಯಮಾನಸ್ಯ ತ್ರಿಗುಣಾತ್ಮಕಸ್ಯ ಗುಣತ್ರಯ ಕರ್ಮಣೋ ಖ್ಯಾತಿವಶಾದ್ ಉತ್ಪತ್ತಿಸ್ಥಿತಿರೇ ಕಾರಣಭೂತಸ್ಯ ಶ್ರೀ ಮಹಾವಿಷ್ಣೋಃ ಪರವಾಸುದೇವ ಶರ್ಮಣಃ ಪೌತ್ರಾಯ ಆಂಗೀರಸ ಬಾರಹಸ್ಪತ್ಯ ಭಾರದ್ವಾಜ ತ್ರಯಾರ್ಷೇಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಸ್ಯ ಸಮಸ್ತ ದೇವತಾಗಣ ನಿಕುಟ ಮಕುಟ ಮಣಿಗಣ ವಿಜೃಂಭಿತ ಪಾದಾರವಿಂದಸ್ಯ ಶ್ರೀ ಮಹಾವಿಷ್ಣೋಃ ಆದಿನಾರಾಯಣ ಶರ್ಮಣಃ ಪುತ್ರಾಯ ಆಂಗೀರಸ ಬಾರಹಸ್ಪತ್ಯ ಭಾರದ್ವಾಜ ತ್ರಯಾರ್ಷೇಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಾಯ ಭಕ್ತಲೋಕ ಪರಿಪಾಲನಾಯ ಕಿರೀಟಹಾರ ಕೇಯೂರ ದಿವ್ಯಾಭರಣ ಭೂಷಿತಾಯ ಕೌಸ್ತುಭಾಲಂಕೃತಾಯ ದಿವ್ಯ ಪೀತಾಂಬರಧರಾಯ ನಿಜಾವತಾರಾಯ ಸ್ವರ್ಣಗರುಡವಾಹನಾರೂಢಾಯ ಅಚಿಂತ್ಯ ದಿವ್ಯಾದ್ಭುತ ನಿತ್ಯಯೌವನ ಸ್ವಭಾವ ಲಾವಣ್ಯ ತೇಜೋ ರತ್ನಾಕರಾಯ ಅಖಿಲ ಶಾಖಾಧ್ಯಾಯಿನೋ ಶ್ರವಣ ನಕ್ಷತ್ರೇ ಮಕರ ರಾಸು ಜಾತಾಯ ಶ್ರೀ ಶ್ರೀನಿವಾಸ ಸ್ವಾಮಿ ಪರಬ್ರಹ್ಮಣೇ ವರಾಯ ಋಗ್ಯಜುಸ್ಸಾಮಧರ್ವಣ ಸಕಲ ವೇದಾಧ್ಯಾಯಿನೀಂ ಭಾರ್ಗವಚ್ಚವನಾಪ್ನುವಾನಾರ್ವವೇದಲಪಂಚಾರ್ಷೇ ಪ್ರರಾನ್ವಿತ ಭಾರ್ಗವಸಗೋತ್ರೋದ್ಭವೀಂ ಸರ್ವಾಲಂಕಾರವತೀಂ ಸುರಾಂಗಣ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ವಕ್ಷಸ್ಥಲ ನಿವಾಸಿನೀಂ ಅನಂತಗುಣಾತ್ಮ್ಯಾಂ ಭೃಗೋ ಸಂಕಲ್ಪತಯಾಂ ಭಾರ್ಗವೀಂ ಉತ್ತರ ಫಲ್ಗುಣಿ ನಕ್ಷತ್ರೇ ಕನ್ಯಾರಾಸು ಜಾತಾಯಾಂ ಶ್ರೀ ಶ್ರೀದೇವಿ ನಾಮ್ನೀಂ ಇಮಾಂ ಕನ್ಯಾಂ ಋಣೀದ್ವಮೇ ದಾಸ್ಯಾಮಿ ಋಗ್ಯಜುಸ್ಸಾಮಧರ್ವಣ ಸಕಲ ವೇದಾಧ್ಯಾಯಿನೀಂ ಕಾಶ್ಯಪ್ಯಾವತ್ಸಾರಣೆ ಧ್ರುವತ್ರಯಾರ್ಷೇ ಪ್ರರಾಣಿತ ಕಾಶ್ಯಪಸಗೋತ್ರೋದ್ಭವೀಂ ಸರ್ವಾಲಂಕಾರವತೀಂ ಸುರಾಂಗಣ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ಅತ್ಯಂತ ಮನೋಹರೀಂ ಕಶ್ಯಪ ಪ್ರಜಾಪತೇಃ ಸಂಕಲ್ಪತನಿಯಾಂ ಕಾಶ್ಯಪೀಂ ರೇವತಿ ನಕ್ಷತ್ರೇ ಮೀನರಾಸು ಜಾತಾಯಾಂ ಶ್ರೀ ಭೂದೇವಿ ನಾಮ್ನೀಂ ಇಮಾಂ ಕನ್ಯಾಂ ಋಣೀದ್ವಮೇ ದಾಸ್ಯಾಮಿ
ಕನ್ಯಾಂ ಕನಕಸಂಪನ್ನಾಂ ಕನಕಾಭರಣೇರತಾಂ ದಾಸ್ಯಾಂ ವಿಷ್ಣುವೇ ತುಭ್ಯಂ ಬ್ರಹ್ಮಲೋಕಂ ಜಿಗೀರ್ಷಯ ಸಾಲಂಕೃತಾಂ ಮಾಂ ಸಾಧ್ವೀಂ ಸುಶೀಲಾಯ ಸುಮೇಧಸೆ ಪ್ರೇತೋಹಂ ಪ್ರೇಕ್ಷಾಮಿ ಸರ್ವಕಾಮ್ಯಾರ್ಥಸಿದ್ಧಯೇ ವಿಶ್ವಂಭರ ವಿಶ್ವರೂಪಾ ಸದ್ಗುಣ್ಯ ಸರ್ವದೇವತಾ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪ್ರೀಣಾತು ಕಮಲಾಪತಿ ಕನ್ಯಾದಾನಸಮೂರ್ತೋಸ್ತಿ ಭವಂತೋ ಮಹಾಂತೋ ನ ಗೃಹಂತು. ವಾದ ರೀತಿಯಲ್ಲಿ ಲೋಕಕ್ಕೆಲ್ಲ ಕಲ್ಯಾಣವನ್ನು ಉಂಟು ಮಾಡಲಿ ಎಂಬುದಾಗಿ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಅರ್ಚಕ ವರೇಣ್ಯರು ಸಲ್ಲಿಸಿದ್ದಾರೆ. ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ. ದೇವತೆಗಳ ಸಮೂಹದಿಂದ ಸರ್ವದಾ ಅಲಂಕೃತನಾಗಿರ್ತಕ್ಕಂಥವನು ದೇವಾದಿ ದೇವತೆಗಳೆಲ್ಲರೂ ಕೂಡ ಆ ವರದೇಶ ವರಪ್ರನಾಗಿರ್ತಕ್ಕಂತಹ ಶ್ರೀನಿವಾಸ ದೇವರನ್ನು ಯಾವಾಗಲೂ ಕೂಡ ಅನುಸರಿಸಿ ಇರುವಂತಹವರಾಗ್ತಾರೆ. ಅದಕ್ಕಾಗಿಯೇ ಅಂತಹ ಆ ಸ್ವಾಮಿಯನ್ನು ಸಂತೋಷಗೊಳಿಸಿದ್ದು ಅಂತಾದರೆ, ಅದಕ್ಕಾಗಿಯೇ ಕಾರ್ಯವನ್ನು ಮಾಡಿದ್ದು ಅಂತಾದರೆ ಆ ಕಾರ್ಯ ನಿಷ್ಕಾಮ ಕಾರ್ಯವೆಂಬುದಾಗಿ ಕರೆಸಿಕೊಳ್ಳಲ್ಪಡುತ್ತದೆ. ಅದು ನಮಗೆ ಬಂಧನ ರೂಪವಾಗಿ ಕಾರ್ಯವನ್ನು ಮಾಡುವುದಿಲ್ಲ, ನಮ್ಮೆಲ್ಲರಿಗೂ ಕೂಡ ಸಂಸಾರ ಬಂಧನದಿಂದ ಮುಕ್ತಿಯನ್ನು ಕೊಡತಕ್ಕಂತಹ ಸಾಧನ ರೂಪವಾದಂತಹದ್ದಾಗ್ತದೆ. ಆದ್ದರಿಂದ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಎಂಬುದಾಗಿ ಭಗವಂತನ ಪ್ರೇರಣೆಯಿಂದಲೇ ನಡೀತಾ ಇದೆ. ಅವನ ಪ್ರೀತಿಗಾಗಿಯೇ ನಡೆಸ್ತಾ ಇರತಕ್ಕಂಥದ್ದು ಈ ಕಾರ್ಯಕ್ರಮ ಎಂಬ ಸಂಕಲ್ಪವನ್ನು ನಾವು ಮಾಡಿದ್ದು ಅಂತಾದರೆ ಭಗವಂತ ಸಂತುಷ್ಟನಾಗಿ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ. ಭಗವಂತ ಸತ್ಯ ಸಂಕಲ್ಪ ಸರ್ವಜ್ಞನಾಗಿದ್ದಾನೆ. ನಮಗೆ ಯಾವ ಸಮಯಕ್ಕೆ ಏನನ್ನು ನೀಡಬೇಕು ಎಂಬುದಾಗಿ ಆ ಸ್ವಾಮಿ ತಿಳಿದುಕೊಂಡಿದ್ದಾನೆ. ಅವುಗಳನ್ನೆಲ್ಲವನ್ನು ಕೂಡ ನೀಡಿ ನಮ್ಮನ್ನು ಉದ್ಧರಿಸುವಂತಹ ಭಾರ ತನ್ನದಾಗಿಸಿಕೊಂಡಿದ್ದಾನೆ. ಅದಕ್ಕಾಗಿ ನಾವು ಅವನಲ್ಲಿ ಏನನ್ನು ಬೇಡಬೇಕಾಗಿಲ್ಲ. ಎಲ್ಲವೂ ಕೂಡ ಆ ಭಗವಂತ ತಿಳಿದಂಥವನೇ, ಸರ್ವಜ್ಞ. ಆದ್ದರಿಂದ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತೇನ ತ್ಯಕ್ತೇನ ಭುಂಜೀತಾಹ ಮಾಗೃತಃ ಕಸ್ಯ ಸಿದ್ಧನಂ. ಆ ಭಗವಂತ ನಮಗೆ ದಯಪಾಲಿಸುತ್ತಾನೆ. ದಯಪಾಲಿಸಿದಂತಹದ್ದರಲ್ಲಿಯೇ ತೃಪ್ತರಾದಂತಹವರಾಗಿ ಜೀವನವನ್ನು ನಡೆಸಬೇಕು ಎಂಬುದಾಗಿ ಉಪನಿಷತ್ತು ತಿಳಿಸ್ತಾ ಇದೆ. ಅಂತಹ ಆ ಸ್ವಾಮಿಯ ಕರುಣೆ ಸರ್ವದಾ ಹೀಗೆ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ಯಥಾ ನಲೋ ದಾರುಷು ಭಿನ್ನ ಈಯತೆ ಯಥಾ ನಿಲೋ ದೇಹಗತಃ ಪೃಥಕ್ ಸ್ಥಿತಃ ಯಥಾ ನಭಃ ಸರ್ವಗತಂ ನ ಸಜ್ಜತೆ ತಥಾ ಪುಮಾನ್ ಸರ್ವಗುಣಾಶ್ರಯಃ ಪರಃ ತಥಾ ಪುಮಾನ್ ಸರ್ವಗುಣಾಶ್ರಯಃ ಪರಃ. ನಾವು ಕಟ್ಟಿಗೆಯಲ್ಲಿ ಅಗ್ನಿಯನ್ನು ನಾವು ನೋಡ್ತೇವೆ. ಕಟ್ಟಿಗೆಯನ್ನು ಮಂಥನ ಮಾಡಿದಾಗ, ಅರಣಿ ಮಂಥನ ಮಾಡಿದಾಗ ಅಗ್ನಿ ಹೊರಗಡೆ ಬರತಕ್ಕಂಥದ್ದು. ಆ ದಾರುವಿನಲ್ಲಿ ಕಟ್ಟಿಗೆಯಲ್ಲಿ ಇರತಕ್ಕಂತಹ ಆ ಅಗ್ನಿ ಕಟ್ಟಿಗೆ ಎರಡು ಬೇರೆ ಬೇರೆಯೇ. ಆದರೆ ಕಟ್ಟಿಗೆಯಲ್ಲಿ ಅಗ್ನಿ ಅಡಗಿಕೊಂಡಿರ್ತದೆ, ಆದರೂ ಅದು ಭಿನ್ನ. ಶರೀರದ ಒಳಗಡೆ ವಾಯು ಇರತಕ್ಕಂತಹದ್ದಾಗಿದೆ, ಆದರೆ ಆ ವಾಯುವೇ ಬೇರೆ, ಶರೀರವೇ ಬೇರೆ. ಇದ್ದರೂ ಕೂಡ ಪೃಥಕ್ಕಾಗಿಯೇ ನಮಗೆ ಕಂಡುಬರ್ತದೆ. ಹಾಗೆ ಎಲ್ಲ ಕಡೆಯಲ್ಲಿಯೂ ಕೂಡ ಇರತಕ್ಕಂತಹದ್ದು ಆಕಾಶ ಸರ್ವವ್ಯಾಪಕವಾದಂತಹದ್ದು. ಆದರೂ ಕೂಡ ಯಾವುದರೊಂದಿಗೂ ಕೂಡ ಸಹವಾಸವನ್ನು ಪಡೆದುಕೊಂಡಿರುವುದಿಲ್ಲ, ಯಾವುದರೊಂದಿಗೂ ಕೂಡ ತನ್ನ ಸಹವಾಸವನ್ನು ಇಟ್ಟುಕೊಳ್ಳುವುದಿಲ್ಲ. ಅದೇ ರೀತಿಯಾಗಿ ನಮ್ಮ ಒಳಗಡೆಯಲ್ಲಿಯೂ ಕೂಡ ಸತ್ವರಜಸ್ತಮೋ ಗುಣಗಳು ಅನ್ನುವಂಥದ್ದು ಇದ್ದೇ ಇರ್ತದೆ. ಹೀಗಿದ್ದರೂ ಕೂಡ ಪುಮಾನ್ ಸರ್ವಗುಣಾಶ್ರಯ, ಎಲ್ಲ ಗುಣಗಳಿಗೂ ಸತ್ವರಜಸ್ತಮೋ ಗುಣಗಳಿಗೆ ಆಶ್ರಯನಾಗಿದ್ದರೂ ಕೂಡ ಆ ಸತ್ವರಜಸ್ತಮೋ ಗುಣಗಳಿಗಿಂತಲೂ ಭಿನ್ನನಾಗಿರ್ತಕ್ಕಂಥವನಾಗ್ತಾನೆ. ಇಂತಹ ಆ ಜೀವನನ್ನು ಪಾಲಿಸುವ
ಭಾರವನ್ನು ಹೊತ್ತುಕೊಂಡಂಥವನು ಸ್ವಾಮಿ ಶ್ರೀನಿವಾಸ. ಅಂತಹ ಶ್ರೀನಿವಾಸನ ವಿಶಿಷ್ಟವಾದಂತಹ ಉತ್ಸವ ಕಲ್ಯಾಣೋತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ. ಇಂತಹ ಭಾಗ್ಯವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಕಲ್ಪಿಸಿಕೊಟ್ಟಿದ್ದಾರೆ. ದೇವೋಸುರೋ ಮನುಷ್ಯೋ ವಾ ಯಕ್ಷೋ ಗಂಧರ್ವ ಏವ ಚ ಭಜನ್ ಮುಕುಂದ ಚರಣಂ ಸ್ವಸ್ತಿಮಾನ್ ಸ್ಯಾದ್ ಯಥಾ ವಯಂ. ದೇವತೆಗಳು, ಅಸುರರು, ಮನುಷ್ಯರು, ಯಕ್ಷರು, ಗಂಧರ್ವರು ಎಲ್ಲರೂ ಕೂಡ ಆ ಭಗವಂತನ ಪಾದಪದ್ಮಗಳನ್ನು ಆಶ್ರಯಿಸಿದ್ದಾರೆ. ಹರೇ ಶ್ರೀನಿವಾಸ. ಸುಮಂಗಳೀರ್ಯಂ ಮಧುರಿಮಾಗಂ ಸಮೇತ ಪಶ್ಯತ ಸೌಭಾಗ್ಯಮತ್ವೈ ದತ್ವಾಯಾದಾಸ್ತಂ ವಿಪರೇತನಾಂ ಶ್ರಿಯೇ ಜಾತಶ್ರಿಯ ಆನಿರ್ಯಾಯ ಶ್ರಿಯಂಬಯೋಚರದೃಭ್ಯೋ ದದಾತಿ ಶ್ರಿಯಂಬಸಾನಾಮೃತತ್ತಮಾಯನ್ ಭವಂತಿ ಸತ್ಯಾ ಸಮಿಧಾಂ ದದ್ರೌಃ ಮಾಂಗಲ್ಯಂತಂತುನಾನೇನ ಲೋಕರಕ್ಷಣ ಹೇತವೇ ಕಂಠೇ ಭದ್ರಾಮಿ ಶುಭಗೆ ರಕ್ಷತ್ವಂ ಭವನತ್ರಯಂ. ಶ್ರೀದೇವ್ಯೈ ನಮಃ. ಮಾಂಗಲ್ಯಧಾರಣಸಮೂರ್ತೋಸ್ತಿ ಭವಂತೋ ಮಹಾಂತೋ ನ ಗೃಹ್ಣಂತು. ಸುಮುಹೂರ್ತೋಸ್ತು. ಪ್ರಜಾಪತಿಸ್ತ್ವಮುಖಂ ರಾಜಾನಮಸೃಜತ ತಂತ್ರಯೋ ವೇದ ಅನ್ವಸೃಜ್ಯಂತ ತಾನ್ ಹಸ್ತೆ ಕುರುತ ಅಧ ಸೀತಾ ಸಾವಿತ್ರಿ ಸುಮಂಗಲೀರ್ಯಂ ಮಧುರಿಮಾಗಂ ಸಮೇತ ಪಶ್ಯತ ಸೌಭಾಗ್ಯಮತ್ವೈ ದತ್ವಾಯಾದಾಸ್ತಂ ವಿಪರೇತನ ಮೇದಿನಿ ದೇವಿ ವಸುಂಧರಾ ಸ್ಯಾದುದಾ ದೇವಿ ವಾಸವೀ ಬ್ರಹ್ಮವರ್ಚಸಃ ಪಿತॄಣಾಂ ಶ್ರೋತ್ರಂ ಚಕ್ಷುರ್ಮಣಃ ಭೂದೇವ್ಯೈ ನಮಃ. ಮಾಂಗಲ್ಯಧಾರಣಸಮೂರ್ತೋಸ್ತಿ ಭವಂತೋ ಮಹಾಂತೋ ನ ಗೃಹ್ಣಂತು. ಸುಮುಹೂರ್ತೋಸ್ತು. ಸುಪ್ರತಿಷ್ಠಿತಮಸ್ತು. शोभन में शोभन में शोभन में शोभन में वैभवमुल पावन मूर्ति की शोभन में शोभन में वैभवमुल पावन मूर्ति की शोभन में शोभन में शोभन में అరుదుగమును నరకాసురుడు సిరులతో చెరలు తెచ్చిన సతులా అరుదుగమును నరకాసురుడు సిరులతో చెరలు తెచ్చిన సతులా పరువపు వయసుల 16,000ను సోరిది పెట్లాడిన సుముఖునికి పరువపు వయసుల 16,000ను సోరిది పెట్లాడిన సుముఖునికి శోభన మే శోభన మే వైభవముల పావన మూర్తికి శోభన మే శోభన మే శోభన మే శోభన మే. చందిన వేడుక శిశుపాలుడు అంది పెండ్లాడగా అవగణించి చందిన వేడుక శిశుపాలుడు అంది పెండ్లాడగా అవగణించి విందు వలెని తావిచ్చేసి రూపిణి సందడి పెండ్లాడిన సరసునికి విందు
శోభనమే 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 శోభనమే. ఇమాం లాజానోపామి సమృద్ధికరణాన్ మమాం తుభ్యంత సంవరణాం సదగ్నిరనుమన్యతాం యన్నారిబ్రూతే అగ్నౌ లాజానోపంతి దీర్ఘాయురస్తరేపతిరేదంతాం జ్ఞాతయో మమ స్వాహా ఉదాయసా స్వాయుషో దోహదేనాగం రథేనోత్పర్జన్యస్య పుష్పేణోదస్థామృతాగం అను విశ్వావదత్తయా విజం ధారావదన్యాయవ అతిగాహే మహిద్షః ఇమాం లాజానోపామి సమృద్ధికరణాన్ మమ తుభ్యంత సంవరణాం సదగ్నిరనుమన్యతాం యన్నారిబ్రూతే అగ్నౌ లాజానోపంతి దీర్ఘాయురస్తరేపతిరేదంతాం జ్ఞాతయో మమ స్వాహా ఉదాయసా స్వాయుషో దోహదేనాగం రథేనోత్పర్జన్యస్య పుష్పేణ దస్థామృతాగం అను ఇమాం లాజానోపామి సమృద్ధికరణాన్ మమ తుభ్యంత సంవరణాం సదగ్నిరనుమన్యతాం యన్నారిబ్రూతే అగ్నౌ లాజానోపంతి దీర్ఘాయురస్తరేపతిరేదంతాం జ్ఞాతయో మమ స్వాహా ఉదాయసా స్వాయుషో దోహదేనాగం రథేనోత్పర్జన్యస్య పుష్పేణ దస్థామృతాగం అను విశ్వావదత్తయా విజం ధారావదన్యాయవ అతిగాహే మహిద్షః ఓం భూస్వాహ ఓం భూస్వాహ ఓం స్వస్వాహ ఓం భూర్భువస్వాహ ఐతే నమః హనుమతే నమః సరస్తే నమః దేవసవితాప్రాసావీః ఓం భూతివిరోత్యుష్టాయామస్యాం శ్రీనివాసస్వామినః వైవాహికోత్సకర్మాంగం సర్వప్రాశ్చార్థమతో దేవాయ వైష్ణవం హోష్యే ఐతేన మన్యస్వ హనుమతేన మన్యస్వ సరస్తేన మన్యస్వ దేవసవితప్సువ ఓం మతో దేవాః వంతనతో విష్ణుచక్రమే పృథివ్యా సప్తధాం విశ్వాహ ఇదం విష్ణుచక్రమే త్రేధాని దేవతం తమూఢమస్వాగం శ్రే స్వాహ త్రీణిపదా విచక్రమే విష్ణుర్గోపాదాభ్యः ततो धर्मान् धारयन् स्वाहा विष्णोः कर्माणि पश्यतेतोः वृतानि पश्यसि इन्द्रस्य यज्ञसखा स्वाहा तद्विष्णोः परमं पदं सदा पश्यन् सूर्यः दिवि वचक्षुरादग्रस्वाहा तद्विप्रातो विपन्यवोजाद्भ्रवागं दत्तविन्दते विष्णोर्यत्परमं पदग्रस्वाहा ॐ भूस्वाहा ॐ भूस्वाहा ॐ स्वस्वाहा ॐ भूर्भुवस्वस्वाहा ऐते नमगस्थाः हनुमते नमगस्थाः सरस्ते नमगस्थाः देवसवितः प्रासावीः ओं भूतिविरोत्युष्टायामस्यां श्रीनिवासस्वामिनः वैवाहिकोत्सवकर्माङ्गं कर्मसाफलदत्तं परिष्टातन्त्रं करिष्ये ऐतेन मनिस्वा हनुमतेन मनिस्वा सरस्तेन मनिस्वा देवसवितप्रसवा यतस्य कर्मणो तिरेतं यज्ञानेन महाकरम् अग्निस्रष्टष्टाशतं करोतु स्वाहा अग्नेः षष्ठकृते स्वताहुताहुतीनां कामानागसमुत्रित्रे स्वाहा अग्नेय स्वाहा अग्नेनादाय स्वाहा अग्नेन्मते स्वाहा प्रजापते स्वाहा इंद्राय स्वाहा विश्वेभ्यो देवेभ्य स्वाहा सर्वाभ्यो देवताभ्यो स्वाहा सर्वत्रैवादिष्टं सर्वत्रैवानादिष्टं देवतमस्मै स्वाहा अग्नेः षष्ठकृते स्वाहा वास्तुपते नमो वास्तुपते स्वाहा यन्मात्रम् इन्दाभूदग्निस्तत्पुनराः जातवेदाविष्णे स्वाहा पुनरग्निश्चक्षुरात्मनेन्द्र बृहस्पतिः पुनर्व्याश्वां चक्षात्मक्षो स्वाहा इष्टेभ्य स्वाहा वशिष्ठेभ्य स्वाहा भेषन्दृष्टे स्वाहा निष्कृत्यै स्वाहा द्युराध्यै स्वाहा देवीभ्य स्वाहा तनूभ्य स्वाहा वृद्ध्यै स्वाहा समृद्ध्यै स्वाहा सरसमुद्ध्यै स्वाहा आश्रावितमत्याश्रावितं षट्कुटमतिनोः क्तन्तेऽग्ने अतिरिक्तकर्मणे क्षेन्नमग्नपरमात्मनेतिकल्पेन स्वाहा देवान् स्वाहा यधोः शेषधीमहि स्वाहा तमिदस्य तेजोस्तेजोमयि देहि स्वाहा यमस्य धीमे मृत्योर्मे पाहि स्वाहा सूर्यस्य धीमे चक्षुर्मे पाहि स्वाहा सोमस्य धीमहि चित्तं मे पाहि स्वाहा वायोर्धीमहि प्राणान्मे पाहि स्वाहा ब्रह्मणो धीमे बुद्धिं मे पाहि स्वाहा सप्तते अग्ने समिद सप्ते स्वाहा सप्तश सप्ताम प्रियाणि सप्तहोत्राः सप्तधात्वा जिन्ति सप्तयोनिरावृण स्वागतेन स्वाहा अग्निर्भुक्तं वेदिर्भुक्तं द्योर्भुक्तं पृथिवी भुक्तं ओषधि वनस्पति गन्धर्वा श्रेष्ठे भुक्तं अग्निर्जीर्णं वेदिर्जीर्णं द्योर्जीर्णं पृथिवी जीर्णं ओषधि वनस्पति गन्धर्वा श्रेष्ठे जीर्णं समन्तां भविषावतेन समादित्ये ऋषिभिः सम्मरुद्भिः समिन्द्रेण विश्वेभिर्देवेभिरन्तां दिव्यं नभो गच्छतु यत्स्वाहा सप्तते अग्ने समिद सप्तविश्वा सप्तश सप्ताम प्रियाणि सप्तहोत्राः सप्तधात्वा इन्ति सप्तयोनिरावृण स्वागतेन स्वाहा अग्निस्त्रिप्यदो वेदस्त्रिप्यदो देवस्त्रिप्यदो पृथ्वीस्त्रिप्यदो ब्रह्माद्यास्त्रिप्यन्ताम् ओषधनस्पन्दार्थिदेवत्यन्ताम् यदक्षप्रदामः प्रदामः साक्ष्यमस्तत्रिप्यन्ताम् ऐतेन मुखस्ताः हनुमतेन मुखस्ताः
सरस्ते नमः गुस्तादेवप्रासावीः पवित्रमसे पवित्रं मे भूयात् स्वाहा पूर्णमसे पूर्णं मे भूयात् क्षमा मे श्रेष्ठाः राजाः आप्यायन्त्वामापवोषधयोमृतां वृषदयश्च दिवं गच्छदतो नवृष्टिमेरि स्वाहा शुद्ध्यन्तां देवसदनं शुद्ध्यन्तां देवसदनं भूतिस्माते लभते नित्यं सर्वयज्ञकृतं भवेत् अग्निमारुतयोद्भूतिः आदित्यः सोमो नमः त्र्यायुषं जमदग्ने कश्यपस्य त्र्यायुषं त्रिदेवानां त्र्यायुषं बलाजा सताजा सतञ्च वर्तते त्र्यायुषम् दीर्घायुत्वाजा बलाजा सताजा सदञ्च वर्तते त्र्यायुषम् आपोहिष्टामयो भुवस्थानमूर्जेदादना महेरणाय चक्षुषे योपस्वदमोर्धस्तस्य भाजे तेनः उषदीरिव मात्रः तस्माहरङ्गमापोय सख्याय जमधा आपो जनेधाजनः यत्तेऽग्ने तेजस्वीनाहं तेजस्वी भूयातं यत्तेऽग्ने वर्चस्वीनाहं वर्चस्वी भूयातं यत्तेऽग्ने हरस्वीनाहं हरस्वी भूयातं मयि मेधां मयि प्रजां मयि यज्ञतेजो दातु मयि मेधां मयि प्रजां मयि इन्द्रियं ददातु मयि मेधां मयि प्रजां मयि तेजो दातु योगसूर्यन्दृशे यवलगान् मातो नमः दुभ्राजमानसरस्मध्या समावसमोनो जागसूर्यः भक्तिणमदासना निखिदन्तभयादेवान् पपूर्णन्तास्मे प्रायश्चित्तान् निशेनान् होमकर्मात्म्यान् वै यान् तेषान् निशेनान् श्रेष्ठान् स्मरणं परं कायेन वाचा मनसेन्द्रियात्मनावात् भक्ति स्वभावात् करोमि यद् सकलं परस्मै श्रीमन्नारायणाय समर्पयामि ब्रह्मणे नमः सोमाय नमः यथास्थानं प्रवेशयामि आर्योभारं निवेदयामि सर्वं श्रीभूनीलासमे श्रीनिवासार्पणमस्तु। ಗೋವಿಂದ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನ ದೇವದೇವೋತ್ತಮ ದೇವತಾ ಸಾರ್ವಭೌಮನಾದಂತಹ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅಗ್ನಿಗೆ ನೈವೇದ್ಯವನ್ನು ಕೊಟ್ಟು ನಂತರ ಪೂರ್ಣಾಹುತಿಯನ್ನು ನೀಡಿ ಸರ್ವಂ ಶ್ರೀ ಶ್ರೀನಿವಾಸಾರ್ಪಣಮಸ್ತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂಬುದಾಗಿ ಸರ್ವವನ್ನು ಕೂಡ ಆ ಭಗವಂತನಿಗೆ ನಿವೇದಿಸಿ ಕರ್ಮದ ಶುದ್ಧತೆಯನ್ನು ಅರ್ಚಕವರೇಣ್ಯರು ಸಂಪಾದನೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದಂತೆಯೇ ಆ ಕರ್ಮದ ಫಲ ಅಕ್ಷಯವನ್ನಾಗಿ ಮಾಡತಕ್ಕಂತಹ ಸ್ವಾಮಿಯ ಕರುಣೆಯನ್ನು ಸ್ಮರಣೆಗೆ ತಂದುಕೊಡುತ್ತಾ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಎನ್ನಾಮತಃ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಎಲ್ಲ ದುಃಖಗಳನ್ನು ದೂರ ಮಾಡಿಕೊಳ್ಳುವ ಉಪಾಯವನ್ನು ತಿಳಿಸುತ್ತಾ ಆಲಯ ಸಂಪ್ರದಾಯ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ವಾರಣ ಮಾಯನೆಂಬೆಂಬುವಂತಹ ಕೈಂಕರ್ಯವನ್ನು
ಕೂಡ ಪೂರ್ಣಗೊಳಿಸಿ ಮಾಲಾ ಪರಿವರ್ತನೆ ಅನ್ನುವ ಕೈಂಕರ್ಯವನ್ನು ಆರಂಭಿಸಿದ್ದಾರೆ. ಅನ್ನಮಾಚಾರ್ಯ ವಂಶಸ್ಥರು ಹಾಗೂ ದೀಕ್ಷಾ ವಸ್ತ್ರಧಾರಿಗಳಾದಂತಹ ಅರ್ಚಕರು ಎದುರು ಬದಲಾಗಿ ಕುಳಿತುಕೊಂಡು 2 ತೆಂಗಿನಕಾಯಿಗಳನ್ನು ಉರುಳಿಸಿಕೊಳ್ಳುವ ದೃಶ್ಯವನ್ನು ನಾವು ನೋಡಿದ್ದೇವೆ. ಇದೊಂದು ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವಾಗಿದೆ. ಏನದು ಘಟನೆ ಅಂದರೆ, ತಮಿಳುನಾಡಿನ ಶ್ರೀವಿಲ್ಲಿಪುತ್ತೂರಿನಲ್ಲಿ 12 ಆಳ್ವಾರರಲ್ಲಿ ಒಬ್ಬರಾದಂಥವರು ವಿಷ್ಣುಚಿತ್ರ ಅವರ ಮಗಳೇ ಗೋದಾದೇವಿ ಭೂದೇವಿಯ ಅಂಶ ಸಂಭೂತಳು. ಆ ತಾಯಿ ಕನಸಿನಲ್ಲಿ 1000 ಆನೆಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣ ತನ್ನ ತಂದೆಯ ಬಳಿಗೆ ಬಂದು ಕನ್ಯಾದಾನ ಮಾಡುವಂತೆ ಕೇಳಿಕೊಳ್ಳುವ ದೃಶ್ಯವನ್ನು ನೋಡುತ್ತಾಳೆ. ಅದನ್ನು ತನ್ನ ಸಖಿಯರಿಗೆ ವಿವರಿಸುತ್ತಾಳೆ. ಆ ಘಟನೆಯ ನೆನಪಿನಲ್ಲಿ ನಡೆಸುವ ಕಾರ್ಯಕ್ರಮವೇ ವಾರಣ ಮಾಯರಂ ಎಂಬುದಾಗಿ. ವಾರಣ ಅಂದರೆ ಆನೆ, ಆಯಿರ ಎಂದರೆ 1000 ಆನೆ ಎಂಬ ಹೆಸರನ್ನು ಇರಿಸಿದ್ದಾರೆ. ವಾರಣ ಮಾಯರಂ ಎಂಬ ಕಾರ್ಯಕ್ರಮದ ನಂತರ ನಡೀತಾ ಇರುವಂತಹ ಕಾರ್ಯಕ್ರಮ ಮಾಲಾ ಪರಿವರ್ತನೆ ಅನ್ನುವಂತಹದ್ದು. ಎಲ್ಲ ವಿವಾಹಗಳಲ್ಲಿಯೂ ಕೂಡ ಸಾಧಾರಣವಾಗಿ ಕಂಡುಬರುವಂತಹ ಈ ಮಾಲಾ ಪರಿವರ್ತನೆ ತಿರುಮಲ ಕ್ಷೇತ್ರದಲ್ಲಿ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಸಂದರ್ಭದಲ್ಲಿ ವಿಶೇಷವಾಗಿ ಮಾಲಾ ಪರಿವರ್ತನೆ ಅನ್ನುವಂತಹ ಕೈಂಕರ್ಯವನ್ನು ನಾವು ನೋಡಲಿದ್ದೇವೆ. ಏನದು ವೈಶಿಷ್ಟ್ಯ ಅಂದರೆ, ಸ್ವಾಮಿಯ ಕೊರಳನ್ನು ಅಲಂಕರಿಸಿರತಕ್ಕಂತಹ ಗಜಮಾಲೆ, ಆ ಒಂದೇ ಗಜಮಾಲೆಯನ್ನು ಶ್ರೀದೇವಿ ಅಮ್ಮನವರಿಗೂ ಅರ್ಪಿಸುತ್ತಾರೆ. ಪುನಃ ಸ್ವಾಮಿಗೆ ಸೇರಿಸಿ ಅದೇ ಮಾಲೆಯನ್ನು ಭೂದೇವಿ ಅಮ್ಮನವರಿಗೂ ಕೂಡ ಅರ್ಪಿಸಿ ನಮಿಸಿ ಆ ಮಾಲೆಯನ್ನು ಪುನಃ ಸ್ವಾಮಿಗೆ ಸೇರಿಸುವಂತಹದ್ದು. ಹೀಗೆ ಒಂದೇ ಮಾಲೆಯ ಪರಸ್ಪರ ಬದಲಾವಣೆಯಿಂದಲೇ ಮಾಲಾ ಪರಿವರ್ತನೆ ಅನ್ನುವ ಕೈಂಕರ್ಯವನ್ನು ಇಲ್ಲಿ ಪೂರ್ಣಗೊಳಿಸುತ್ತಾರೆ. ಉಳಿದಂತಹ ಸ್ಥಳದಲ್ಲಿ, ಉಳಿದಂತಹ ಸಂದರ್ಭದಲ್ಲಿ ವಧು ವರನ ಕೊರಳಿಗೆ, ವರ ವಧುವಿನ ಕೊರಳಿಗೆ ಮಾಲೆಯನ್ನು ಹಾಕ್ತಕ್ಕಂತಹದ್ದನ್ನು ನಾವು ನೋಡ್ತೇವೆ. ಎಲ್ಲಾದರೂ ಪೂಜೆಯನ್ನು ಮಾಡಿದರೂ ಕೂಡ ವರನ ಕೊರಳಿಗೂ ಹಾಗೂ ವಧುವಿನ ಕೊರಳಿಗೂ ಕೂಡ ಪ್ರತ್ಯೇಕವಾದಂತಹ ಮಾಲೆಯನ್ನು ನಾವು ಸಮರ್ಪಿಸುವುದನ್ನು ನೋಡ್ತೇವೆ. ಇಲ್ಲಿ ಮಾತ್ರ ವಿಶೇಷವಾದ ರೀತಿಯಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಮಾಲಾ ಪರಿವರ್ತನೆಯ ನಂತರ ಬಿಡಿಯ ಸಿಂಹಾಸನದಲ್ಲಿರುವಂತಹ ಶ್ರೀದೇವಿ ಭೂದೇವಿ ಅಮ್ಮನವರು ಸ್ವಾಮಿಯ ಎಡಬಲದಲ್ಲಿಯೇ ವಿರಾಜಿಸುತ್ತಾ ನಮ್ಮೆಲ್ಲರಿಗೆ ದಿವ್ಯವಾದ ದರ್ಶನ ಭಾಗ್ಯವನ್ನು ನೀಡುತ್ತಾ ಇದ್ದಾರೆ. ಅದಾದ ನಂತರ ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ ಅಕ್ಷತಾರೋಪಣ ಕಾರ್ಯಕ್ರಮ ಸಹಾಯ ಮಾಡಿದಂತಹ ಅರ್ಚಕರನ್ನು ಸ್ವಾಮಿಯ ಮುಂಭಾಗದಲ್ಲಿ ಕುಳ್ಳಿರಿಸಿ ಅವರನ್ನು ಸತ್ಕರಿಸುವುದರೊಂದಿಗೆ ಕಾರ್ಯಕ್ರಮ ಪರಿಸಮಾಪ್ತಿ ಆಗ್ತದೆ. ಕರ್ಪೂರ ನೀರಾಜನವನ್ನು ನೀಡುತ್ತಾರೆ. ವೀಕ್ಷಿಸಿ ಧನ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವ ನಾಥ ರಕ್ಷಕ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಕ್ಷ ಮಾಂ ರಕ್ಷ ಪಾಹಿ ಮಾಂ ಪಾಹಿ ಎಂಬುದಾಗಿ ಸ್ವಾಮಿಯನ್ನು ಪ್ರಾರ್ಥಿಸಿ ಇದು ಈಗ ಅಕ್ಷತಾರೋಪಣ ಕಾರ್ಯಕ್ರಮ. ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ ಅಕ್ಷತೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಕಲ್ಯಾಣ ಅಕ್ಷತೆ ಸಮರ್ಪಣೆ. ಹರೇ ಶ್ರೀನಿವಾಸ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. తలంబ్రాల పెండ్లి కూతురు, కొంత పెడమరలి నవ్వినే పెండ్లి కూతురు. బిరుదు పెండెము పెట్టే పెండ్లి కూతురు,
బిరుదు మగని కంటే పెండ్లి కూతురు. తిరిదూరినప్పుడే పెండ్లి కూతురు, పతి పెరరేచి నిదివో పెండ్లి కూతురు. తిరిదూరినప్పుడే పెండ్లి కూతురు, పతి పెరరేచి నిదివో పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. పెట్టనే పెద్ద తురుము పెండ్లి కూతురు, నేడే పెట్టడు చీరలు గట్టే పెండ్లి కూతురు. పెట్టనే పెద్ద తురుము పెండ్లి కూతురు, నేడే పెట్టడు చీరలు గట్టే పెండ్లి కూతురు. గట్టిగా Oh